ಲಾಸ್ಟ್ ಪೀರಿಯಡ್ ನಾವು ಎಲೆಕ್ಟ್ರೋಸ್ಟಾಟಿಕ್ what is electrostatics? Here is the last period. Electrostatic it is a branch of physics. It deals with charges or at rest. So charges basically estate benefit now. So there are two type of charges. Positive charge and negative charge. So positive charge is the positive charge due to the presence of protons. Whereas negative charge due to the presence of neutrons. So what is electric charge? Electrostatics is a branch of physics. It deals with charges or at rest. Charges ನಮಗೆ ಪಾಠ ಬಂದೇ ಬಟ್ ಹೆಸರು ಏನಪ್ಪ ಅಂತ ಹೇಳಿದ್ರೆ electric charges and fields. ಹೌದಾ? So what is meant by electric charge? Electric charge means it is a property of matter by virtue of which it is placed near other object it experience a force ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಪ್ಲೇಸ್ ಪಾಸಿಟಿವ್ ಚಾರ್ಜ್ ಇರಬಹುದು ಅಥವಾ ನೆಗೆಟಿವ್ ಚಾರ್ಜ್ ಇರಬಹುದು, ಅದನ್ನ ಇನ್ನೊಂದು ಜಾಗದಲ್ಲಿ ಇಟ್ಟಾಗ ಅಲ್ಲಿ ಇನ್ನೊಂದು ಚಾರ್ಜ್ ಇದ್ದಪ್ಪ ಅಂತ ಏನು ಮಾಡುತ್ತೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ನಾನು, ಈ ಮ್ಯಾಗ್ನೆಟ್ ಗೊತ್ತು ನಿಮಗೆ, ಇದಕ್ಕೆ ಬಾರ್ ಮ್ಯಾಗ್ನೆಟ್ ನೋಡಿದ್ರೆ ಎಷ್ಟು ಗೊತ್ತಿಲ್ಲ ನಿಮಗೆ, ನೋಡಿದ್ರೆ ಯಾಕೆ ಗೊತ್ತಿಲ್ಲ ನಿಮಗೆ ಅಂದ್ರೆ ಕೊರೋನಾ ಬ್ಯಾಚ್ ನೀವು ಕ್ಲಾಸ್ ಹೋಗಿಲ್ಲ ನೀವು ಆಮೇಲೆ ಈ ತರ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಎಲ್ಲ ತೋರಿಸಿರ್ತಾರೆ ನಿಮಗೆ. ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಬಾರ್ ಮ್ಯಾಗ್ನೆಟ್ಗೆ ನಾರ್ತ್ ಮತ್ತೆ ಸೌತ್ ಪೋಲ್ಸ್ ಅಂತ ಇರ್ತದೆ. ಹೇಗೆ ನಾವು ಇಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಅಂತ ಕರೀವೋ, ಸೊ ಚಾರ್ಜ್ ಎರಡು ಟೈಪ್ ಇದೆ. ಯಾವ್ಯಾವುದು? ದೇರ್ ಆರ್ ಟೂ ಟೈಪ್ ಆಫ್ ಚಾರ್ಜಸ್. ಒಂದು ಯಾವುದು? ಪಾಸಿಟಿವ್ ಅದಕ್ಕೆ ಪ್ಲಸ್ ಅಂತ ಮಾಡ್ತೀವಿ. ಕಡಿಮೆ ಸೂತ್ರ ಏನು ಮಾಡ್ತೀವಿ ನಾವು? ಪಾಸಿಟಿವ್ ಚಾರ್ಜ್ಗೆ ಪ್ಲಸ್ ಅಂತ ಬರೀತೀವಿ. ಎರಡನೇ ಚಾರ್ಜ್ ನೆಗೆಟಿವ್ ಚಾರ್ಜ್, ಅದಕ್ಕೆ ಮೈನಸ್ ಅಂತ ಮಾಡ್ತೀವಿ. There are two type of charges. One is positive charge and negative charge. ನೋಡಿ ನಾವು ಇದನ್ನ ಯಾವ್ದು ಕಂಪೇರ್ ಮಾಡ್ತೀವಪ್ಪ ಅಂದ್ರೆ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿ ನಾವು ಏನು ಮಾಡ್ತೀವಿ, ಮ್ಯಾಗ್ನೆಟ್ ತಗೋತೀವಿ. ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಇಲ್ಲಿ ಎರಡು ಪೋಲ್ ಇರುತ್ತೆ, ಒಂದು ನಾರ್ತ್ ಪೋಲ್ ಮತ್ತೆ ಒಂದು ಸೌತ್ ಪೋಲ್ ಅಂತ ಹೇಳಿ. ನೋಡಿ ಎರಡು ನಾವು ಅಟ್ರಾಕ್ಟ್ ಆದರೆ ನೋಡಿ ಅಟ್ರಾಕ್ಟ್ ಆಗ್ತದೆ ಅಂತ ಅರ್ಥ, ಒಂದು ನಾರ್ತ್ ಪೋಲ್ ಇರುತ್ತೆ ಮತ್ತೆ ಒಂದು ಸೌತ್ ಪೋಲ್ ಇರುತ್ತೆ. ನಾರ್ತ್ ಪೋಲ್ ಸೌತ್ ಪೋಲ್ ಅಂದ್ರೆ ಏನು ಕರಿತೀವಿ? ಓಕೆ, ಅನ್ಲೈಕ್ ಪೋಲ್ಸ್ ಕರಿತೀವಿ. ಅನ್ಲೈಕ್ ಅಂತ ಬೇರೆ ಬೇರೆ ಪೋಲ್ಸ್ಗಳು, ಬೇರೆ ಬೇರೆ ಅನ್ಲೈಕ್ ಪೋಲ್ಸ್ ಏನಾಗುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್. ನೋಡಿ ಇದೊಂದು ಮ್ಯಾಗ್ನೆಟ್ ಇದೆ, ಇಲ್ಲೊಂದು ಮ್ಯಾಗ್ನೆಟ್ ಇದೆ. ಇದು ನಿಮ್ಗೆ ಹತ್ತಿರದಿಂದ ಏನು ಮಾಡ್ತಿದ್ವು? ಇದ್ರ ಮೇಲೆ ಫೋರ್ಸ್ ಅನ್ನೇ ಮಾಡ್ತೇವೆ, ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ನಾನು ಇಟ್ಕೊಂಡಿದ್ದೀನಿ ಹಂಗೆ ಹೋಗಿ ಇಟ್ಕೊಂಡು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ. ಅಥವಾ ಒಂದು ನಾರ್ತ್ ಒಂದು ಸೌತ್ ಇರ್ತದೆ. ನೋಡಿ ನೋಡಿ ಏನ್ ಮಾಡಿದ್ರೆ ಗೊತ್ತಾಯ್ತು. ನೋಡಿ ದೂರ ತಳ್ಳುತ್ತೆ. ಇದೇನ್ ಮಾಡ್ತಿದ್ದು? ಮ್ಯಾಗ್ನೆಟ್. ಇದು ಮತ್ತೆ ಇದು ಲೈಕ್ ಫೋರ್ಸ್. ಲೈಕ್ ಎರಡು ನಾರ್ತ್ ಇತ್ತಪ್ಪ ಅಂತ ಹೇಳಿದ್ರೆ ಈ ನಾರ್ತ್ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ? ಈ ಮ್ಯಾಗ್ನೆಟ್ ಮೇಲೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಏನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಇಟ್ ಇಸ್ ಫೋರ್ಸ್ ಆಫ್ ರಿಪಲ್ ಪ್ರಾಡಕ್ಟ್. ಹತ್ರ ಹೋದ್ರೆ ಏನ್ ಮಾಡಿದ್ರು? ಇದಕ್ಕೆ ಏನು ಕರಿತೀವಿ? ಇಂಪಲ್ಸಿವ್ ಅಂತ ಕರಿತೀವಿ. ಇದಕ್ಕೆ ಅಟ್ರಾಕ್ಟಿವ್ ಅಂತ ಕರಿತೀವಿ. ಯಾವ ಅಟ್ರಾಕ್ಟ್ ಆಗುತ್ತೆ? ಅನ್ಲೈಕ್ ಪೋಲ್ಸ್ ಇದ್ದಾಗ. ಅನ್ಲೈಕ್ ಪೋಲ್ಸ್ ಅಂದ್ರೆ ಯಾವುದು? ವೆದರ್ ಇಟ್ ಈಸ್ ನಾರ್ತ್ ಇರ್ಬೋದು ಅಥವಾ ಸೌತ್ ನಾವು ಕರಿತೀವಿ ಅನ್ಲೈಕ್ ಪೋಲ್ಸ್ ಅಂತ ಕರಿತೇವೆ. ಸೊ ಅನ್ಲೈಕ್ ಪೋಲ್ಸ್ ಏನಾಗ್ತವೆ? ಲೈಕ್ ಪೋಲ್ಸ್ ಅಂತ ಕರಿತೀವಿ. ಸೊ ಲೈಕ್ ಪೋಲ್ಸ್ ಏನಾಗ್ತವೆ? ರಿಪಲ್ ಆಗ್ತವೆ. ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್. ಸೊ ಅನ್ಲೈಕ್ ಅಂತ ಹೇಳಿದ್ರೆ ಸೊ ಒಂದು ನಾರ್ತ್ ಮತ್ತೆ ಒಂದು ಸೌತ್ ನಮಗೆ ಅನ್ಲೈಕ್ ಅಂತ ಕರಿತೀವಿ. Okay, like these are all like both these are unlike poles. So unlike poles attract each other, like poles repel each other. ಉದಾಹರಣೆಗೆ ಏನಾಗ್ತದೆ? ರಿಪಲ್ ಆಗುತ್ತೆ. ಇದು ಅಟ್ರಾಕ್ಟ್. ಅಬ್ಸರ್ವ್ ಮಾಡಿ ನೋಡಿ, ನೀವು ಇಷ್ಟ ನೋಡಬೇಕಾಗುತ್ತೆ. ಸೇರ್ತೇನಾ? ಎರಡು ಸೇರಿದ್ರೆ ಏನು ಅರ್ಥ? ಲೈಕ್ ಅಂತ. ಲೈಕ್ ಅಂತ ಗೊತ್ತಾಗುತ್ತಾ? ಎರಡು ಸೇಮ್ ಇದಾವೆ, ಸೇಮ್ ಫೋರ್ಸ್ ಏನಾಗ್ತವೆ? ರಿಪಲ್ ಆಗ್ತವೆ. ಅನ್ಲೈಕ್ ಫೋರ್ಸ್ ಅಟ್ರಾಕ್ಟ್ ಕೂಡ ಅವು ಇದಕ್ಕೆ ನಾವು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಬಾರ್ ಮ್ಯಾಗ್ನೆಟ್ ಅಲ್ಲಿ ಹೇಗೆ ನಾವು ಒಂದು ಮ್ಯಾಗ್ನೆಟ್ ಅನ್ನ
ಇನ್ನೊಂದು ಮ್ಯಾಗ್ನೆಟ್ ಹತ್ರ ಇಟ್ಟಾಗ ಏನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ವೆದರ್ ಇಟ್ ಈಸ್ ರಿಪಲ್ಸಿವ್ ಫೋರ್ಸ್ ಇರಬಹುದು ಅಥವಾ ಅಟ್ರಾಕ್ಟಿವ್ ಫೋರ್ಸ್ ಇರಬಹುದು. ಯಾವಾಗ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಲೈಕ್ ಫೋರ್ಸ್. ಯಾವಾಗ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಅನ್ಲೈಕ್ ಫೋರ್ಸ್ ಇರುತ್ತೆ. ಇದೇ ತರ ನಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಅಲ್ಲೂ ಸಹ ಟೂ ಟೈಪ್ ಆಫ್ ಚಾರ್ಜ್ ಅಂತ ಹೇಳಿ ನಾವು, ಒಂದು ಪಾಸಿಟಿವ್ ಚಾರ್ಜ್ ಮತ್ತು ಒಂದು ನೆಗೆಟಿವ್ ಚಾರ್ಜ್ ಅಂತೀವಿ. ಎರಡು ಪಾಸಿಟಿವ್ ಚಾರ್ಜ್ ಗೆ ನಾವು ತೆಗೆದುತ್ತೇವೆ, ಸೊ ಎರಡು ನೆಗೆಟಿವ್ ನೇ ತೆಗೆದುತ್ತೇವೆ. ಎಂತ ಚಾರ್ಜ್ ತೆಗೆದುತ್ತೇವೆ, ಲೈಕ್. ಒಂದು ಪ್ಲಸ್ ಒಂದು ಮೈನಸ್ ಇತ್ತಪ್ಪ ಅಂತ ಹೇಳಿದ್ರೆ ಅನ್ಲೈಕ್ ಅಂತ ಹೇಳ್ತೀವಿ. ಸೊ ಲೈಕ್ ಚಾರ್ಜಸ್ ಲೈಕ್ ಚಾರ್ಜ್ ಏನಾಗ್ತವೆ, ಲೈಕ್ ಚಾರ್ಜ್ ರಿಪಲ್ ಈಚ್ ಅದರ್, unlike charge attract each other. This is one of the properties of electric charge. ನಾವು ಹೇಳಿದ್ರೆ ಬರ್ತೀನಿ ನಾನು, ಜನರಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ. ಎಷ್ಟು ಪ್ರಾಪರ್ಟಿ ಇದಾವೆ ಅಂತ ಹೇಳಿದ್ರೆ, ಸೊ ಮೊದಲೇ ಬಂದ್ಬಿಟ್ಟು ಇವತ್ತು ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರಾಪರ್ಟಿ. ಯಾವುದು, there are two type of charges, one is positive charge, another one is negative charge. ಆಮೇಲೆ ಈ ಬಾಡಿನಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇದೆ ಅಂತ ಕಂಡುಹಿಡಿದು ಹೇಗೆ ಅಂತ ಹೇಳಿದ್ರೆ, ಒಂದು ಡಿವೈಸ್ ನಮ್ಗೆ ಹೇಳಿದ್ದೀನಿ ನಾನು, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಹೇಳಿದ್ದೀನಿ ಮಾಡೋದು ನಾನು. ಆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ನೋಡಿದ್ದೀನಿ, ಕಾಣುತ್ತಾ? ದಿಸ್ ಎ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಒಂದು ವಸ್ತುವಿನಲ್ಲಿ ಎಷ್ಟು ಯಾವ ಚಾರ್ಜ್ ಇದೆ, ವೆದರ್ ಇಟ್ ಇಸ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್ ಇದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಇದನ್ನ ಒಂದು ಆಪರೇಟರ್ಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಕರೀತಾರೆ. ಕಾಣ್ತಂದ್ರ ಇಲ್ಲಿ ನೋಡಿ, ಇಲ್ಲಿ ಗೋಲ್ಡ್ ಲೀಫ್ಸ್ ಇದಾವೆ, ಮತ್ತೆ ಕಾಸ್ಟ್ಲಿ ತಗೊಂಡು ಮತ್ತೆ ಹೋಗ ಲ್ಯಾಬಲ್ಲಿ ಗೋಲ್ಡ್ ಕಾಸ್ಟ್ಲಿ ಇದಾರಲ್ಲ, ಕಾಣುತ್ತೆ ಗೋಲ್ಡ್ ಕಾಣುತ್ತೆ ನಿಮಗೆ ಇದರಲ್ಲಿ. ಇದು ನೋಡಿ, ಇಲ್ಲಿ ಆ ಬಾಡಿ ಯಾವುದೋ ಒಂದು ಬಾಡಿ ಪಾಸಿಟಿವ್ ಚಾರ್ಜ್ ಬಾಡಿ ಯಾವುದೋ ಒಂದು ಬಾಡಿ ನಾವು ಇಲ್ಲಿ ಟಚ್ ಮಾಡಿದಾಗ ಗೋಲ್ಡ್ ಲೀಫ್ಸ್ ಏನಾಗುತ್ತೆ, ಡೈವರ್ಜ್ ಆಗುತ್ತೆ. ಅವಾಗ ಯಾವ ಟೈಪ್ ಆಫ್ ಚಾರ್ಜ್ ಇದೆ, ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಅನ್ನೋದನ್ನ ಕಂಡುಹಿಡಿದ್ರೆ ಜಸ್ಟ್ ಆಪರೇಟರ್ ಸಿಸ್ಟಮ್ ಅಂತ ಇದರಲ್ಲಿ ಕಂಡುಹಿಡಿದು ಬರಲ್ಲ. ಇಟ್ ಇಸ್ ನಾಟ್ ಒರಿಜಿನಲ್ ಅಂತಲ್ಲ. ಇದಕ್ಕೆ ಹೆಸರೇನು ಇದೆ, ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಕರೀತಾರೆ. ಏನು ಪ್ರಶ್ನೆ ಇದನ್ನ, it is an apparatus used to detect the presence of charge, electric charges. ಐಡಿಯಾ ಬಂತು. ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿದ್ರೆ ಒಂದು ಚಾರ್ಜ್ ಅನ್ನ ಇನ್ನೊಂದು ಚಾರ್ಜ್ ಅಂತ ಏನಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ, ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ನಿಮಗೆ ಒಂದು ಅರ್ಥ. ಈಗ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ, ಎಕ್ಸಾಮ್ ಕೇಳಿದಂತದ್ದು ಒಂದು, ವಾಟ್ ಈಸ್ ದ ಎಸೆನ್ಸ್ ಆಫ್ ಚಾರ್ಜ್, ಕೂಲಂಬ್ ಅಂತ ಹೇಳ್ತೀವಿ. ಸೊ ಎಸೆನ್ಸ್ ಆಫ್ ಚಾರ್ಜ್ ಇಸ್ ಕೂಲಂಬ್ ಅಂತ ಹೇಳಿ ಸಿಂಬಲ್ ಏನು ಬರೀತೀವಿ, C ಅಂತ ಬರೀತೀವಿ. ವೆದರ್ ಚಾರ್ಜ್ ಇಸ್ ಸ್ಕೇಲಾರ್ ಆರ್ ವೆಕ್ಟರ್, ಚಾರ್ಜ್ ಸ್ಕೇಲಾರ್ ಕ್ವಾಂಟಿಟಿ ಅಂತ ನೋಡಿ. ಸೊ ಚಾರ್ಜ್ ಯಾಕೆ ಸ್ಕೇಲಾರ್ ಕ್ವಾಂಟಿಟಿ ಅಂತಂದ್ರೆ, it has only magnitude. Charge has only magnitude, there is no direction. ನಾವು ಫಸ್ಟ್ ಹೇಳಿದ್ದೇವೆ ಸ್ಕೇಲಾರ್ಸ್ and ವೆಕ್ಟರ್ಸ್ ಅಂತ. ಸೊ ಸ್ಕೇಲಾರ್ಸ್ ಏನು, the physical quantity which have only magnitude, no direction. ಎಕ್ಸಾಂಪಲ್ ಹೇಳಿದ್ವಿ, ಲೆಂತ್, ಮಾಸ್, ಟೈಮ್, ಹೌದಾ? ಆಮೇಲೆ ಇದು ಚಾರ್ಜ್ ಲಾಸ್ ಸ್ಕೇಲಾರ್ ಕ್ವಾಂಟಿಟಿ. ಸ್ಪೀಡ್ ಅಂತ ಫಸ್ಟ್ ಯಾವಾಗ ಸ್ಪೀಡ್ ಅಂತ ಬಂದಿತ್ತು, ನೆನಪಿದೆ ಅಂದ್ರೆ ವರ್ಕ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇದಕ್ಕೆ ಫಸ್ಟ್ ಸ್ಕೇಲ್ ಬಂದಿದ್ವಲ್ಲ, ಅದೇ ತರ ಸೆಕೆಂಡ್ ಕ್ವೆಶ್ಚನ್ ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿನುವೆ ವೆದರ್ ಇಟ್ ಈಸ್ ಸ್ಕೇಲಾರ್ ಆರ್ ವೆಕ್ಟರ್ ಅಂತ ನಮಗೆ ಗೊತ್ತಿರುತ್ತೆ. ಸೊ ಚಾರ್ಜ್ ಅಂತ ಕೊಟ್ಟಿದೆ, ಚಾರ್ಜ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಸೊ ವಾಟ್ ಇಸ್ ದ ಎಸೆನ್ಸ್ ಆಫ್ ಚಾರ್ಜ್, ಕೂಲಂಬ್ ಅಂತ ನೆನಪಿಟ್ಟು ಒಂದು ಮಾರ್ಕ್ ಎಕ್ಸಾಮ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕೇಳ್ತಿರ್ತೀವಿ ನಾವು. ಸೊ ವಾಟ್ ಇಸ್ ದ ಎಸೆನ್ಸ್ ಆಫ್ ಚಾರ್ಜ್, ಈ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮೆನ್ಷನ್ ದ ಎಸೆನ್ಸ್ ಆಫ್ ಚಾರ್ಜ್. ನಾಲ್ಕು ಆನ್ಸರ್ ಇರ್ತವೆ, ಅದಕ್ಕೆ ರೈಟ್ ಆನ್ಸರ್ ಯಾವುದು, ಕೂಲಂಬ್. ಎ ಬಿ ಸಿ ನಾಲ್ಕು ಉತ್ತರ ಇರ್ತವೆ, ಬೇರೆ ಬೇರೆ ಉತ್ತರ ಇರ್ತವೆ, ಅದ್ರ ಒಂದು ಮಾತ್ರ ಸರಿ ಉತ್ತರ ಇರುತ್ತೆ. ನಿಮ್ಗೆ ಯಾವ ನೆನಪಿರೋದ್ರಲ್ಲಿ ಕೂಲಂಬ್ ಅಂತ ನೆನಪಿಟ್ಟು. ಇಷ್ಟು ನಿಮಗೆ ಎಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ. ಸೊ ನಂತರ ಬಂದ್ಬಿಟ್ಟು ನಿನ್ನೆ ನಾನು ಐಡಿ ಬಂದಿದ್ದೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ. ಹೌದಾ? ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಹಲವಾರು ಇದೆ, ತುಂಬಾ ಇದೆ. ಅದು ಇಂಪಾರ್ಟೆಂಟ್ ಮೂರು ಕೇಳ್ಕೊಡ್ತೀವಿ ನಾವು ನೋಡಿ. ಸೊ ಒಂದೇ ಪ್ರಾಪರ್ಟಿ ನೋಡಿ, ಇಷ್ಟು ಹೇಳಿರ್ತೀವಿ, ನಾನು ಬರ್ತೀನಿ ಬೇರೆ ಇಂಪಾರ್ಟೆಂಟ್ ಅಂತ ಬರ್ತೀನಿ, ಇಷ್ಟು ಬೇಕಾದ್ರೆ ಎಕ್ಸಾಮಿಗೆ. ಸೊ ಮೊದಲನೇ ಪ್ರಾಪರ್ಟಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಸೊ ದೇರ್ ಆರ್ ಟೂ ಟೈಪ್ ಆಫ್ ಚಾರ್ಜಸ್, ಒನ್ ಈಸ್ ಪಾಸಿಟಿವ್ ಚಾರ್ಜ್, ಅನದರ್ ಒನ್ ಈಸ್ ನೆಗೆಟಿವ್ ಚಾರ್ಜಸ್ ಹೇಳಿ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಲೈಕ್ ಚಾರ್ಜ್. ಲೈಕ್ ಅಂತ ಗೊತ್ತಾಗಲ್ಲ ನಿಮಗೆ, ಲೈಕ್ ಚಾರ್ಜ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಚಾರ್ಜ್ ಅಂತ ಹೇಳಿದ್ರೆ ಎರಡು ಪ್ಲಸ್ ಚಾರ್ಜ್ ಇದ್ರೆ, ಎರಡು ಪಾಸಿಟಿವ್ ಇತ್ತು ಅಂದ್ರೆ ಏನಾಗ್ತೇವೆ, ಫೋರ್ಸ್ ಆಫ್ ರಿಪಲ್ಷನ್ ಆಗುತ್ತೆ. ಎರಡು ನೆಗೆಟಿವ್ ಇತ್ತು ಅಂದ್ರೆ there is a force of repulsion ಆಗುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇತ್ತು ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್. ಫೋರ್ಸ್ ಆಫ್ ಅಟ್ರಾಕ್ಷನ್ ಈ ಬಿಡಿ ಎರಡು ಅಟ್ರಾಕ್ಷನ್ ಆಗ್ತದೆ ಸರ್.
ಇವೇನಾಗ್ತದೆ ದೂರ ದೂರ ಹೋಗ್ತದೆ ರಿಪಲ್ಷನ್. ಇದು ದೂರ ಡೈರೆಕ್ಟ್ ಗೊತ್ತಾಗ್ತದೆ ನಿಮಗೆ. ಇವನು ಹತ್ರ ಇರುವ ಇದು ಒಂದು ಚಾರ್ಜ್, ಇದು ಒಂದು ಚಾರ್ಜ್. ಈ ಚಾರ್ಜ್ ಇದರ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಏನಾಗುತ್ತೆ, ಇವೆರಡು ಲೈಕ್ ಆಗಿರೋದ್ರಿಂದ ನಾವು ದೂರ ದೂರ ಹೋಗ್ತೇವೆ. ದೂರ ದೂರ ಹೋಗೋಣ ಈ ತರ ಇಂಡಿಕೇಟ್ ಮಾಡ್ತೇವೆ. ಇಲ್ಲೇನಾಗಿದೆ, ಎರಡು ಲೈಕ್ ಚಾರ್ಜ್ ಆಗಿದೆ. ಹಿಯರ್ ಆಲ್ಸೋ ದೇರ್ ಇಸ್ ಎ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ x. ಇಲ್ಲೇನಾಗಿದೆ, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ದೇರ್ ಇಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. therefore ನಿಮಗೆ ಪಾಯಿಂಟ್ ನಂಬರ್ 2 ಏನು ಹೇಳಬಹುದು, ಲೈಕ್ ಚಾರ್ಜಸ್ ಏನಾಗ್ತದೆ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಇದು ಸೆಕೆಂಡ್ ಪ್ರಾಪರ್ಟಿ. ಸೊ ಥರ್ಡ್ ಪ್ರಾಪರ್ಟಿ ಬಂದ್ಬಿಟ್ಟು ಎ ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ಸ್ ಲೈಟ್ ಅನ್ಚಾರ್ಜ್ಡ್ ಪಾರ್ಟಿಕಲ್ಸ್. ಯಾವುದು ಚಾರ್ಜ್ ಬಾಡಿ ಇದೆ ಅಂತ ಮಾಡುತ್ತೆ, ಚಿಕ್ಕ ಚಿಕ್ಕ ಕಣಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಈ ಮ್ಯಾಗ್ನೆಟ್ ಇದೆ ಅನ್ಕೊಳ್ಳಿ, ಈ ಮ್ಯಾಗ್ನೆಟ್ ಅನ್ನು ನಾವು ಫುಲ್ ಪಿನ್ ಏನಾಗುತ್ತೆ, ಫುಲ್ ಪಿನ್ ಅಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ತಾವಲ್ಲ, ಅದೇ ತರ ಈ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅನ್ನು ಯಾವುದೋ ಒಂದು ಅನ್ಚಾರ್ಜ್ ಪಾರ್ಟಿಕಲ್ಸ್ ಜೊತೆಗೆ ಮಾಡ್ತಾವೆ, ಅಟ್ರಾಕ್ಟ್ ಅನ್ನು ಮಾಡ್ತದೆ. ಫಾರ್ ಎ ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ಸ್ ಲೈಟ್ ಅನ್ಚಾರ್ಜ್ ಪಾರ್ಟಿಕಲ್ಸ್. ಲೈಟ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಕಣಗಳನ್ನು ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ಕೂಮ್ ಗೊತ್ತಲ್ಲ, ಇಷ್ಟು ಮಾಡಿದ್ರೆ ಮಾಡಿದೇನು ನಾನೇನು ಹೇಳಿದೆ, ಕೂಮ್ ತಗೊಂಡ್ಬಿಟ್ಟು ಡ್ರೈ ಏರ್ ತಲೆ ಕೂದಲಲ್ಲಿ ಇರಬಾರ್ದು, ಎಣ್ಣೆ ಇರಬಾರ್ದು, ವಾಟರ್ ಬಾಟಲ್ ಏನಿರಬಾರ್ದು ಅಂತಂದ್ರೆ ಡ್ರೈ ಕೂಮ್ ಅನ್ನು ತಗೊಂಡ್ಬಿಟ್ಟು ತಲೆಗೆ ಚೆನ್ನಾಗಿ ಉಜ್ಜಿಬಿಟ್ಟು ನೀವು ಡೆಸ್ಟ್ ಪಾರ್ಟಿಕಲ್ಸ್ ಚಿಕ್ಕ ಚಿಕ್ಕ ಕಣಗಳಿರ್ಬೇಕು, ಮತ್ತೆ ದೊಡ್ಡ ದೊಡ್ಡ ಪೇಪರ್ಸ್ ಆಗಬಾರ್ದು, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಮಾಡ್ಬಿಟ್ಟು ಹಾಕಿಬಿಟ್ಟು ಅವನ್ನ ನೀವು ಹಿಡಿದ್ರೆ ಏನೋ ಮಾಡ್ತಾರೆ, ಅಟ್ರಾಕ್ಟ್ ಮಾಡೋದು. ಯಾಕೆ ಅಟ್ರಾಕ್ಟ್ ಮಾಡ್ತಪ್ಪ ಅಂತ ಹೇಳಿದ್ರೆ, ಕೂಂಬನ್ನು ನಾವು ಡ್ರೈಗೆ ರಬ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಯಾವುದೋ ಒಂದು ಚಾರ್ಜ್ ಕ್ರಿಯೇಟ್ ಆಗುತ್ತೆ ಕೂಂಬಲ್ಲಿ. ಆಗ ಏನ್ ಮಾಡ್ತದೋ ಅನ್ಚಾರ್ಜ್ಡ್ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡೋದು. ದಟ್ ಇಸ್ ಒನ್ ಆಫ್ ದ ಮೆಥಡ್ ಆಫ್ ಚಾರ್ಜಿಂಗ್ ಬಾಡಿ ಅಂತ ಕರೀತಾರೆ. ಒಂದು ವಸ್ತುವನ್ನ ಬಾಡಿಗಳಿಂದ ಚಾರ್ಜ್ ಮಾಡಲಿಕ್ಕೆ 3 ಮೆಥಡ್ ಇದೆ. ಯಾವ್ಯಾವ ಅಂತ ಹೇಳಿದ್ರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಒಂದಿದೆ, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ನಿಮ್ಗೆ ಈ ಸಿಲೆಬಸ್ ಅಲ್ಲಿ ಇದ್ದದ್ದು ಈಗ ಏನ್ ಮಾಡೋದು ಅದಾಗಿದೆ. ಹೊಸ ಸಿಲೆಬಸ್ ಪ್ರಕಾರ ಏನ್ ಮಾಡಿದ್ರೆ there are 3 ಮೆಥಡ್ ಆಫ್ ಚಾರ್ಜಿಂಗ್ ಬಾಡಿ ಅಂತ ಕರೀತಾರೆ. ಯಾವುದು, ಒಂದು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಹೇಳಿ, ಇನ್ನೊಂದು ಯಾವುದು ಚಾರ್ಜಿಂಗ್ ಬೈ conduction, and third one is charging by induction. So these are the 3 methods of charging. In the regular performance mention the write the method of charging body. ಅಂದ್ರೆ ಯಾವುದೇ ಒಂದು ಅನ್ಚಾರ್ಜ್ಡ್ ಬಾಡಿನ ಚಾರ್ಜ್ ಮಾಡಬೇಕಪ್ಪ ಅಂದ್ರೆ ಎಷ್ಟು ಮೆಥಡ್ ಇದೆ, 3 ಮೆಥಡ್ ಇದೆ. ಯಾವುದು, ಚಾರ್ಜಿಂಗ್ ಬೈ ಫ್ರಿಕ್ಷನ್. ಚಾರ್ಜಿಂಗ್ ಬೈ ಫ್ರಿಕ್ಷನ್ ರಬ್ ಮಾಡೋದು ಅಂತ. ರಬ್ ಮಾಡೋದು ಅಂತ ಹೇಳಿದ್ರೆ ಒಂದು ಗ್ಲಾಸ್ ರಾಡ್ ತಗೊಂಡ್ಬಿಟ್ಟು ಸಿಲ್ಕ್ ಕ್ಲಾತ್ ಇಂದ ರಬ್ ಮಾಡೋದು. ಮುಚ್ಚಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಸಿಲ್ಕ್ ಕ್ಲಾತ್ ಗೆ ಒಂದು ಚಾರ್ಜ್ ಬರುತ್ತೆ, ಆ ಗ್ಲಾಸ್ ರಾಡ್ ಗೆ ಒಂದು ಚಾರ್ಜ್ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನಾವು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಕರೀತೀವಿ. when two suitable material rubbed against each other. suitable ಅಂತಂದ್ರೆ ಕೂಂಬನ್ನ ಡ್ರೈ ಗೆ ರಬ್ ಮಾಡೋದು, ಗ್ಲಾಸ್ ರಾಡ್ ಗೆ ಸಿಲ್ಕ್ ಕ್ಲಾತ್ ಅನ್ನ ಗ್ಲಾಸ್ ಗೆ ರಬ್ ಮಾಡೋದು ನಾವೇಂತ ಕರಿತೀವಿ, ಸೂಟಬಲ್ ಮೆಟೀರಿಯಲ್ ಅಂತ ಕರಿತೇವೆ. ಆ ರೀತಿ ರಬ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಆ ವಸ್ತುವಿನಲ್ಲಿ ಯಾವುದೋ ಒಂದು ಚಾರ್ಜ್ ಮಾತ್ರ ಇರ್ತದೆ, ಅದಕ್ಕೆ ಅಂತ ಕರೀತಾರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತ ಕರಿತೀವಿ. ಆ ಬಾಡಿನಲ್ಲಿ ಯಾವ ಚಾರ್ಜ್ ಕಂಡುಹಿಡಿಯಲಿಕ್ಕೆ ಬಳಸತಕ್ಕಂಥ ಡಿವೈಸಸ್ ಏನಂದ್ರೆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಂತ ಕರೀತಾರೆ. ಅದನ್ನ ನೀವು ಎಕ್ಸಾಮ್ ಅಲ್ಲಿ ಕೇಳಲ್ಲ. ಈಗ ಯಾಕೆ ಅಂತ ಹೇಳಿದ್ರೆ ರೆಡ್ಯೂಸ್ ಸಿಲೆಬಸ್ ಸಿಲೆಬಸ್ನೇ ಮಾಡಿದ್ದಾರೆ. ಸ್ವಲ್ಪ ಬಿಟ್ಟಿರೋದ್ರಿಂದ ಅವೆಲ್ಲ ಕೇಳಲ್ಲ. ನಿಮಗೆ ನೆನಪಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ಕೊಡ್ತೀನಿ, ಸಿಲೆಬಸ್ ಅಲ್ಲಿ ಇದೆ, ಬಟ್ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಚಾರ್ಜಿಂಗ್ ಬೈ ಕಂಡಕ್ಷನ್. ಏನಪ್ಪ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಹೇಳಿದ್ರೆ, ಈಗ ನಾನು ಒಂದು ಪಾಸಿಟಿವ್ ಚಾರ್ಜ್ ಮಾಡಿದ್ದೆ. ಎಕ್ಸಾಂಪಲ್ ಇದೆ ಚಾಕ್ ಪೀಸ್ ಇದೆ ಅಂತ ಚಾರ್ಜ್ ಮಾಡಿದೆ, ಇಸ್ ಪಾಸಿಟಿವ್ ಚಾರ್ಜ್ ಬಾಡಿ ಅಂತ ಅಸಂಪ್ಷನ್ ಮಾಡಿ. ಇದು ಅನ್ಚಾರ್ಜ್ ಬಾಡಿ. ಈಗ ಈ ಪಾಸಿಟಿವ್ ಚಾರ್ಜ್ ಬಾಡಿನ ಇದು ಟಚ್ ಮಾಡಿದೆ ನೋಡಿ, ಅನ್ಚಾರ್ಜ್ ಕಂಡಕ್ಟರ್ಗೆ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಟಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿರ್ತಕ್ಕಂಥ ಪಾಸಿಟಿವ್ ಚಾರ್ಜ್ ಏನಾಗ್ತದೆ, ಇದಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಟ್ರಾನ್ಸ್ಫರ್ ಆದಾಗ ಈ ಬಾಡಿ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಗುತ್ತೆ. ಈ ಮೆಥಡ್ ಗೆ ಅಂತ ಕರೀತಾರಪ್ಪ ಅಂದ್ರೆ ಚಾರ್ಜಿಂಗ್ ಬೈ ಕಂಡಕ್ಷನ್. ಕಂಡಕ್ಷನ್ ಅಂದ್ರೆ ಒಂದು ಬಾಡಿ ಇರ್ತಕ್ಕಂಥ ಚಾರ್ಜ್ ಅನ್ನ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡೋ ಮೆಥಡ್ ಗೆ ಎಂತ ಕರೀತಾರೆ, ಚಾರ್ಜಿಂಗ್ ಬೈ ಕಂಡಕ್ಷನ್. ಇಲ್ಲಿ ರಬ್ ಮಾಡ್ತೇವೆ, ಇಲ್ಲಿ ನೋಡಿ ರಬ್ ಮಾಡ್ತೇವೆ, ಇಲ್ಲಿ ಚಾರ್ಜಿಂಗ್ ಫ್ರಿಕ್ಷನ್ ಅಲ್ಲಿ ಇಲ್ಲೇ ಜಸ್ಟ್ ಟಚ್ ಮಾಡ್ತೇವೆ. ಟಚ್ ಮಾಡಿದ ತಕ್ಷಣ ಇಲ್ಲಿರ್ತಕ್ಕಂಥ ಚಾರ್ಜ್ ಅಲ್ಲಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತದೆ. ದಟ್ ಇಸ್ ಕಾಲ್ಡ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತ ಕರೀತೀವಿ. ಥರ್ಡ್ ಮೆಥಡ್ ಇಸ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಅನ್ಚಾರ್ಜ್ ಕಂಡಕ್ಟರ್ ಇದೆ ನಮ್ಮ ಹತ್ರ ಒಂದು, ಇದು ಅನ್ಚಾರ್ಜ್ ಕಂಡಕ್ಟರ್. ಇದು ಪಾಸಿಟಿವ್ ಚಾರ್ಜಿಂಗ್ ಬಾಡಿ, ಇಟ್ ಇಸ್ ಪ್ಲೇಸ್ಡ್ ನಿಯರ್. ಟಚ್ ಮಾಡಂಗಿಲ್ಲ, ಇರಲ್ಲ, ನಾವು ಏನ್ ಮಾಡ್ತೀವಿ ಜಸ್ಟ್ ಹತ್ರ ಇಟ್ಟರೆ ಸಾಕು. ಇದು ಪಾಸಿಟಿವ್ ಚಾರ್ಜ್ ಇತ್ತಪ್ಪ ಅಂದ್ರೆ ಇಲ್ಲೆಲ್ಲ ನೆಗೆಟಿವ್ ಚಾರ್ಜ್.
ಈ ಬಾಡಿ ಈ ಸೈಡ್ಗೆ ಬರ್ತವೆ ನೆಗೆಟಿವ್ ಬರ್ತವೆ, ಇಲ್ಲೆಲ್ಲ ಪಾಸಿಟಿವ್ ಬರ್ತವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪಾಸಿಟಿವ್ ಇದ್ದಾಗ ಇಲ್ಲಿರ್ತಕ್ಕಂಥ ಅನ್ಚಾರ್ಜ್ ಬಾಡಿ ಅಂದ್ರೆ ಇಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್. ಅನ್ಚಾರ್ಜ್ ಬಾಡಿ ಅಂದ್ರೆ ನೀವು ತಿಳ್ಕೋಬೇಕು, ಅದರಲ್ಲಿ ಪ್ರೋಟಾನ್ಸ್ ಮತ್ತೆ ಎಲ್ಲ ಇರ್ತವೆ, ಪಾಸಿಟಿವ್ ಮತ್ತೆ ನೆಗೆಟಿವ್ ಎಲ್ಲ ಇರ್ತವೆ. ಚಾರ್ಜ್ಡ್ ಬಾಡಿ ಅದರಲ್ಲಿ ಒಂದು ಮಾತ್ರ ಚಾರ್ಜ್ ಇರುತ್ತೆ, ವೆದರ್ ಇಟ್ ಈಸ್ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಅದಕ್ಕೆ ಚಾರ್ಜ್ಡ್ ಬಾಡಿ ಅಂತ ಕರೀತೇವೆ. ಇದು ಅನ್ಚಾರ್ಜ್ಡ್ ಕಂಡಕ್ಟರ್, ಇಟ್ ಕಂಟೈನ್ಸ್ ಬೋತ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ಇದೆ. ಈಗ ನನ್ನ ಹತ್ರ ಏನಿದೆ, ಇಲ್ಲಿ ಇದು ಪಾಸಿಟಿವ್ ಚಾರ್ಜ್ಡ್ ಬಾಡಿ ಇದೆ. ದಿಸ್ ಪಾಸಿಟಿವ್ ಚಾರ್ಜ್ಡ್ ಬಾಡಿ ಜಸ್ಟ್ ಯು ಹ್ಯಾವ್ ಟು ಪ್ಲೇಸ್ ನಿಯರ್ ದ one end of the uncharged conductor. ಇಲ್ಲಿ ಈ ಎಂಡ್ ಹತ್ರ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇರಲ್ಲ, ಇಲ್ಲಿ ಪಾಸಿಟಿವ್ ಬಂದು ಇಲ್ಲಿ ಪಾಸಿಟಿವ್ ಇಟ್ಟ ತಕ್ಷಣ ಏನಾಗ್ತವೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ನೆಗೆಟಿವ್ ಯಾವ ಸೈಡ್ ಬರ್ತವೆ, ಈ ಸೈಡ್ ಬರ್ತವೆ. ಯಾಕೆಂದ್ರೆ there is a force of attraction. ಅನ್ಲೈಕ್ ಚಾರ್ಜ್ ಏನಾಗ್ತವೆ ಅಟ್ರಾಕ್ಟ್ ಮಾಡೋದು, ಇದು ಏನ್ ಮಾಡ್ತೀವಿ, ಪಾಸಿಟಿವ್ ಚಾರ್ಜ್ ಪಡೆಯೋದು ಮಾಡುತ್ತೆ, ಈ ವಸ್ತುವಿನಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ಚಾರ್ಜ್ ಈ ಎಂಡಿಗೆ ಬರ್ತವೆ, ಇಲ್ಲೆಲ್ಲ ಪಾಸಿಟಿವ್ ವ್ಯಾಲ್ಯೂ ಹೋಗ್ತವೆ, ಈ ಕಡೆ ಹೋಗ್ತವೆ. ಯಾಕೆ ಹೋಗ್ತವೆ, ಫೋರ್ಸ್ ಆಫ್ ರಿಪಲ್ಷನ್ ಇಂದ. ಅರ್ಥಾಯ್ತು, ಪಾಸಿಟಿವ್ ಇದ್ದಾಗ ಇಲ್ಲೆಲ್ಲ ನೆಗೆಟಿವ್ ಬರ್ತಾವು, ಇಲ್ಲೆಲ್ಲ ಪಾಸಿಟಿವ್ ಬರುತ್ತೆ. ಇದು ನೆಗೆಟಿವ್ ಆಯಿತು ಅಂದ್ರೆ ಈ ಎಂಡ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಈ ಎಂಡ್ ಎಲ್ಲ ನೆಗೆಟಿವ್ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡು ಆಯ್ತಾ. ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಇದನ್ನ ಅರ್ಥ ಕ್ಯಾನ್ಸಲ್ ಮಾಡ್ತೇನೆ. ಅರ್ಥ ಕ್ಯಾನ್ಸಲ್ ಮಾಡೋದು ಅಂದ್ರೆ ಇಲ್ಲಿರೋ ಪಾಸಿಟಿವ್ ಚಾರ್ಜ್ ಅಲ್ಲಿ ಏನ್ ಮಾಡ್ತೀನಿ ನಾನು, ರಿಮೂವ್ ಮಾಡ್ತೀನಿ. ಇಲ್ಲೇನ್ ಮಾತ್ರ ಇದಾವೆ, ಈಗ ನೆಗೆಟಿವ್ ಮಾತ್ರ ಇದಾವೆ. ಈ ಪಾಸಿಟಿವ್ ಚಾರ್ಜ್ ಕಡೆ ನಾನು ದೂರ ಇಡ್ತೀನಿ, ದೂರ ಇಟ್ಟು ಇಲ್ಲಿ ನೆಗೆಟಿವ್ ಇರ್ತಾವಲ್ಲ ಒಂದೇ ಕಡೆ ಇರ್ತಾವಲ್ಲ, ಅವೆಲ್ಲ ರಿಪಲ್ಷನ್ ಆಗಿ ಏನ್ ಮಾಡ್ತಾವ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತವೆ, ಆಗಿ ಬಾಡಿ ಅಂತ ಬಾಡಿ ಆಗುತ್ತೆ, ನೆಗೆಟಿವ್ಲಿ ಚಾರ್ಜಿಂಗ್ ಬಾಡಿ ಆಗುತ್ತೆ. ಇಲ್ಲಿ ಕೇಸ್ ಬೇಕಂದ್ರೆ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಕರೀತೀವಿ. ನೋಡಿ ನಾನು ಇಷ್ಟೇ ಹೇಳ್ತೇನೆ, ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರಲ್ಲ. ಅರ್ಥಾಯ್ತು. ಸೊ ದೇರ್ ಆರ್ 3 ಮೆಥಡ್ ಆಫ್ ಚಾರ್ಜಿಂಗ್ ಬಾಡೀಸ್. ಯಾವುದು ಚಾರ್ಜಿಂಗ್ ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ರೈಟ್ ಟು ಮೆನ್ಷನ್ ಎನಿ 3 ಮೆಥಡ್ ಆಫ್ ಚಾರ್ಜಿಂಗ್ ಬಾಡಿ ಅಂತ ನಾನು ಪ್ರಶ್ನೆ ತಪ್ಪ ಅಂತ ಹೇಳಿದ್ರೆ there are 3 ಮೆಥಡ್ ಆಫ್ ಚಾರ್ಜಿಂಗ್ ಬಾಡಿ: ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಈಗ ಇಲ್ಲಿ ಬೈ ಪ್ರಾಪರ್ಟೀಸ್. ಸೊ ಮಧ್ಯ ಪ್ರಾಪರ್ಟಿ ಇಂಪಾರ್ಟೆಂಟ್ ಎಕ್ಸಾಮ್ ಪೇಪರ್ ಸಿಗುತ್ತೆ. ಸೊ ಮಧ್ಯ ಪ್ರಾಪರ್ಟಿ ಏನು, there are 2 type of charges, one is positive charge, another one is negative charge. ಎರಡನೇ ಪ್ರಾಪರ್ಟಿ, like charges repel each other, unlike charges attract each other. Third property, charged body attracts like uncharged particles. The third property. Fourth property ಬಂದ್ಬಿಟ್ಟು charge remains unaffected by motion. ಮೂವ್ ಆಗೋದ್ರಿಂದ ಚಾರ್ಜ್ ಏನು ಎಫೆಕ್ಟ್ ಆಗೋದಿಲ್ಲ. ಹೌದಲ್ಲ. ಅಂಡ್ ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಅಡಿಟಿವಿಟಿ ಆಫ್ ಎಲೆಕ್ಟ್ರಿಕ್. ನೋಡಿ ಇದು ಇಂಪಾರ್ಟೆಂಟ್. ಇದೆ ಎಕ್ಸಾಮ್ ಅಲ್ಲಿ ನಿಮಗೆ 3 ಇಂಪಾರ್ಟೆಂಟ್ ಹೇಳ್ಕೊಡ್ತೇವೆ ನಾವು. ಸೊ ಎಕ್ಸಾಮ್ 3 ಮಾರ್ಕ್ಸ್ ಕೇಳ್ತಾರೆ. ಇವೆಲ್ಲವೂ ಜನರಲ್, these are also general properties of the electric charge. ಇದರಲ್ಲಿ ಇಂಪಾರ್ಟೆಂಟ್ 3 ಪಾಯಿಂಟ್ ಹೇಳ್ಕೊಡ್ತೀನಿ ಸಿಲೆಬಸ್ ಇರ್ತಕ್ಕಂಥ. ಯಾವ ಅಂತ ಹೇಳಿದ್ರೆ ಮೊದಲನೇ ಪ್ರಾಪರ್ಟಿ ಅಡಿಟಿವಿಟಿ. ಅಡಿಟಿವಿಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಏನಪ್ಪ ಅಡಿಟಿವಿಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ, ನಾವು ಚಾರ್ಜ್ ಅನ್ನ ಆಡ್ ಮಾಡಬಹುದು ಹೇಗೆ ಅಂದ್ರೆ ರಿಯಲ್ ನಂಬರ್ ತರ. ಯಾಕೆಂದ್ರೆ ಚಾರ್ಜ್ ಸ್ಕೇಲರ್ ಕ್ವಾಂಟಿಟಿ ಆಗಿರೋದ್ರಿಂದ ನಾವು ಎಲ್ಲಾ ಟೈಪ್ ಆಫ್ ಚಾರ್ಜ್ ವೆದರ್ ಇಟ್ ಇಸ್ ಪ್ಲಸ್ ಆರ್ ಮೈನಸ್ ಇರಬಹುದು, ಅವನ್ನ ರಿಯಲ್ ನಂಬರ್ ತರ ಆಡ್ ಮಾಡ್ತೀವಿ. ರಿಯಲ್ ನಂಬರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಂಡಕ್ಟರ್ ಇದೆ. ಈ ಕಂಡಕ್ಟರ್ +5 ಕೂಲಂಬ್ ಚಾರ್ಜ್ ಇದೆ, -2 ಕೂಲಂಬ್ ಚಾರ್ಜ್ ಇದೆ, +1 ಕೂಲಂಬ್ ಚಾರ್ಜ್ ಇದೆ, ಇನ್ನೊಂದು -3 ಕೂಲಂಬ್ ಚಾರ್ಜ್ ತಿಳ್ಕೊಳ್ಳಿ. ಇಲ್ಲಿ ತುಂಬಾ ಚಾರ್ಜಸ್ ಇದಾವೆ ಈ ಒಂದು ಕಂಡಕ್ಟರ್ ಅಲ್ಲಿ. ಈಗ ನಾವು ಇದನ್ನ ಆಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಏನ್ ಮಾಡ್ತೇವೆ, ರಿಯಲ್ ನಂಬರ್ ತರ ಆಡ್ ಮಾಡ್ತೀವಲ್ಲ, +5 +1 -2 -3. ಸೊ ಈಗ ಒಂದು 6 -5 ಬಂತು 1 ಕೊಡ್ತೀವಿ. ಈ ತರ ಮಾಡ್ತಾನೆ, ಪ್ಲಸ್ ಇರೋ ನಂಬರ್ ಕೊಡ್ತೇವೆ, ಮೈನಸ್ ಅಲ್ಲಿ ಕೊಡ್ತೇವೆ, ಮಾಡ್ತೇವೆ, ಕಡಿತೇವೆ. ಅದೇ ತರ ನೀವು ಚಾರ್ಜಿಂಗ್ ಬಂದಾಗ ಏನಿರ ಜೊತೆಗೆ ಏನಿರುತ್ತೆ, ಒಂದು ಯೂನಿಟ್ ಇರುತ್ತೆ, ಸಿ ಕೂಲಂಬ್ ಅಂತ ಕರೀತೀವಿ. ಹೇಗೆ ನೀವು ರಿಯಲ್ ನಂಬರ್ ಆಡ್ ಮಾಡ್ತೀರೋ ಅದೇ ತರ ಇಲ್ಲೂ ಸಹ ನೀವು ಕೊಡ್ತೇವೆ, ಲೆಕ್ಕ ಮಾಡೋಕೆ ಹೇಳ್ಕೊಡ್ತೀವಿ, ಯಾವ ರೀತಿ ಕೂಡೋದು ಅಂತ ಹೇಳ್ಕೊಡ್ತೇವೆ. ಏನು ಕರಿತೀವಿ, ಅಡಿಟಿವಿಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ. ಸೊ ವಾಟ್ ಈಸ್ ದ ಫಸ್ಟ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್? ಅಡಿಟಿವ್. ನೋಡಿ ಇವೆಲ್ಲವೂ these are also properties of electric charge ನೇ. ಇವು ಅಲ್ಲ ಅಂತಲ್ಲ, ಆದ್ರೆ ಒಂದು ಸಿಲೆಬಸ್ ಯಾವುದು ಇವು ಈಗ ಹೇಳ್ತೀವಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ. ನೀವು ಎಕ್ಸಾಮ್ ಬರೀತಾರೆ ಯಾವುದು ಇವನ್ನ ಈಗ ಹೇಳ್ತೀವಿ, ನಾವು ಮಾತ್ರ ಹೇಳ್ತೇವೆ ಅಂತಲ್ಲ. ಮೊದಲನೇದು ಯಾವುದು, ಅಡಿಟಿವಿಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ. ಸೊ ಸೆಕೆಂಡ್ ಪ್ರಾಪರ್ಟಿ ಬಂದ್ಬಿಟ್ಟು ಕ್ವಾಂಟೈಸೇಷನ್. Quantization of
electric charges ಇದೆ. Second property. ಯಾವ second property? Quantization of electric charge. ಏನಪ್ಪ quantization of electric charge ಅಂದ್ರೆ all free electrons are integral multiple of charge E plus or minus n into E ಅಂತ ಫಾರ್ಮುಲಾ ಇದೆ. So quantization of electric charge all free electrons are integral multiple of E ಅಂತ ಫಾರ್ಮುಲಾ ಇದೆ. Q ಅಂದ್ರೆ ಚಾರ್ಜ್ ಅಂತ ಕರೀತೀವಿ. ಚಾರ್ಜ್ ಗೆ ಏನಪ್ಪ ಸಿಂಬಲ್ ಅಂದ್ರೆ Q ಅಂತ ಇದೆ. ಫಸ್ಟ್ ಪೀಸ್ನಲ್ಲಿ ಫೋರ್ಸ್ F ಅಂತ ಕರೀತೀವಿ. ನೆನಪಿದೆಯಾ? ಅದೇ ತರ ಈ ಪಾಠದಲ್ಲಿ ಸೊ ಮೊದಲನೇ ಸಿಂಬಲ್ ಯಾವಂದ್ರೆ Q ಅಂತ ಹೇಳಿ. whether it is positive capital Q or it is small ಯಾವ್ದಾದ್ರು ಅರ್ಥಾಯ್ತಾ? Q ಅಂದ್ರೆ ನಮಗೆ ಚಾರ್ಜ್ ಗೆ Q ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಪರ್ಟಿಕ್ಯುಲರ್ ಫಾರ್ಮುಲಾ Q is equal to plus or minus n into E ಅಂತ ಬರೀತೇವೆ. ಪ್ಲಸ್ ಯಾವಾಗ ಅಂತ ಹೇಳಿದ್ರೆ ಪಾಸಿಟಿವ್ ಚಾರ್ಜ್ ಗೆ ಪ್ಲಸ್ ಅಂತ ಬರ್ತೀವಿ, ನೆಗೆಟಿವ್ ಚಾರ್ಜ್ ಗೆ ಮೈನಸ್ ಅಂತ ಬರ್ತೀವಿ. ಆಯ್ತಾ? n ಅಂದ್ರೆ ಇಂಟಿಜರ್ಸ್ ಇಂಟಿಗ್ರಲ್ಸ್ ತೆಗೆದುತ್ತೇವೆ. n takes the value 1 2 3 4 dash numbers. n ಅಂದ್ರೆ ಇಂಟಿಜರ್ಸ್ ಆರ್ ನಂಬರ್ಸ್ ತೆಗೆದುತ್ತೇವೆ. 1 2 3 4 ತೆಗೆದುತ್ತೇವೆ. e ಅಂದ್ರೆ ಏನಪ್ಪಾ ಅಂದ್ರೆ e means charge on electron or proton. ನಾನು ನಿಮಗೆ ಫಸ್ಟ್ ಹೇಳಿದೆ ಎಲೆಕ್ಟ್ರಾನ್ ಗೆ ಪ್ರೋಟಾನ್ ಯಾವುದು ಪ್ರೋಟಾನ್ ಅಂತ ಕರೀತೀವಿ? ಪಾಸಿಟಿವ್ ಚಾರ್ಜ್ ಗೆ ಪ್ರೋಟಾನ್ ಅಂತ ಕರೀತೀವಿ, ನೆಗೆಟಿವ್ ಚಾರ್ಜ್ ಗೆ ಎಲೆಕ್ಟ್ರಾನ್ ಅಂತ ಕರೀತೀವಿ. e ಅಂದ್ರೇನು? where e small e represents charge on proton or electron ಅಂತ ಕರೀತೀವಿ. and the value of e whether it is proton or electron ಯಾವುದೇ ಇರಬಹುದು ಅದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ e is equal to 1.6 into 10 to the power minus 92. ನೋಡಿ ಇದನ್ನ ಬರಿಬಾರ್ದಿಲ್ಲ. ನೀವು ಮೊದಲನೇ ನೀವು ಸೈಡ್ ಮ್ಯೂಸಿಕ್ ಬಂದ್ಮೇಲೆ ಮೊದಲನೇ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನಪಿಟ್ಕೊಳ್ಳೋದು ಯಾವುದು? ಚಾರ್ಜ್ ಆನ್ ಪ್ರೋಟಾನ್ ಆರ್ ಚಾರ್ಜ್ ಆನ್ ಎಲೆಕ್ಟ್ರಾನ್. ಹೌ ಮಚ್? 1.6 into minus 19 ಓದ್ಬೇಕಲ್ಲ ನೋಡಿ. ಹೇಗೆ ಓದಿದ್ರೆ ಚಂದ್ರ ಹೆಂಗೆ ಓದಿಲ್ಲ? ಓದಿ ಒಂದ್ಸರಿ ಚಂದ್ರ ಓದು. 1.6 into 10 to the power of minus 19 13 ಕಾಣ್ತಾನೆ ಇಲ್ಲಿ. 10 to the power minus 19 ಏನಿದೆ? ಸಿ ಅನ್ನೋದೇನು? ಕೂಲಂಬ್ ಅನ್ನೋದೇನು? electric charge. Coulomb is the SI unit of electric charge. However, what is the value of E? 1.6 minus 19 coulomb. What is E? E ಅಂದ್ರೆ ಏನು? ಚಾರ್ಜ್ ಆನ್ ಎಲೆಕ್ಟ್ರಾನ್ ಆರ್ ಪ್ರೋಟಾನ್. ಪ್ರೋಟಾನ್ ಅಂದ್ರೆ ಇಲ್ಲಿ ಚಿಹ್ನೆ ಇಲ್ಲಿ ಪ್ಲಸ್ ಕೊಡ್ತೇವೆ, ಎಲೆಕ್ಟ್ರಾನ್ ಮೈನಸ್ ಕೊಡ್ತೇವೆ. ಮತ್ತೆ ಈ ಪವರ್ ಚೇಂಜ್ ಮಾಡಂಗಿಲ್ಲ ಅಂತಂದ್ರೆ ಇಲ್ಲಿ ಪ್ಲಸ್ ಬಂದ್ರೆ ಪ್ರೋಟಾನ್ ಅಂತ ಹೇಳಿ, ಮೈನಸ್ ಬಂದ್ರೆ ಎಲೆಕ್ಟ್ರಾನ್ ಅಂತ ಹೇಳಿ ಅಂತ ಹೇಳ್ತೀವಿ. ಬಟ್ ದ ವ್ಯಾಲ್ಯೂ both the value is same. How much? 1.6 into 10 to the power minus 19 coulomb. ಇದಕ್ಕೆ ಏನು ಬೇಕಾಗ್ತದೆ ಅಂದ್ರೆ quantization of electric charge ಅಂತ ಹೇಳಿದ್ರೆ ಈ ಎಕ್ಸಾಮ್ ಅಲ್ಲಿ ಇದೆಲ್ಲ ಬರೆಯಬೇಕಾಗಿಲ್ಲ. ಅದನ್ನ ಜಸ್ಟ್ ಇದನ್ನ ಹೆಸರು ಬರೆಸಾಕ ನೀವು quantization of electric charge. ಥರ್ಡ್ ಪ್ರಾಪರ್ಟಿ ಬಂದು ಕನ್ಸರ್ವೇಷನ್. Conservation of electric charge. So there are three basic properties of electric charges. Additivity of electric charge. Quantization. Quantization of electric charge. Conservation. Conservation ಅಂದ್ರೆ ನಾವು ಫಸ್ಟ್ ಹೇಳಿದ್ವಿ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಕ್ಟ್ ಬಟ್ ಇಟ್ ಕ್ಯಾನ್ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಹಂಗೆ ಈ ಕನ್ಸರ್ವೇಷನ್ ಆಫ್ ಚಾರ್ಜ್ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಕ್ಟ್ ಬಟ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್. ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಚಾರ್ಜ್ ಅನ್ನು ಮಾಡೋದು ನಾವು ಟ್ರಾನ್ಸ್ಫರ್ ಮಾಡಬಹುದು. ಅದಕ್ಕೆ ಏನು ಕರೀತಾರಪ್ಪ ಅಂದ್ರೆ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಕರೀತಾರೆ. ಫಾರ್ ದೇರ್ ಆರ್ there are three properties of electric charges. Example is ಸುಮಾರು ಸರಿ ಕೇಳಿದ್ರೆ ಅನೇ ಎಕ್ಸಾಂಪಲ್ ಕೇಳಿದ್ರೆ 3 ಮಾರ್ಕ್ಸ್ ಏನು ಪ್ರಶ್ನೆ ಇರುತ್ತೆ. Write the properties of electric charge. Write the general properties of electric charge ಅಂತ ಹೇಳಿದ್ರೆ ನೀವು ಈ ಮೂರೇ ಬರಬೇಕು. ಇವು ಸುಮ್ಮನೆ ಯೂಸ್ ಮಾಡ್ಕೊಡ್ತೀವಿ ನೀವು. ಅರ್ಥಾಯ್ತು? ನೀವು ಮತ್ತೆ ಈಸಿ ಕೂಡ ಲೈಕ್ ರಿಪಲ್ ಅನ್ಲೈಕ್ ಅಟ್ರಾಕ್ಟ್ ಅಂತ ಈಗ ಫರ್ದರ್ ಮಾರ್ಕ್ಸ್ ಕೊಡಲ್ಲ. ಇಂಪಾರ್ಟೆಂಟ್ ಯಾವ ಇರ್ತೀವಿ? ಯಾವುದು? Additivity of electric charge, quantization of electric charge, conservation of electric charge. ನೆನಪಿಡಬೇಕು ಎಲ್ಲರೂ ಕಂಪಲ್ಸರಿ
ಟೆಸ್ಟ್ ಮಾಡಿದಾಗ ಮೂರನೇ ಬರೀಬೇಕು. ಏನು ಪ್ರಶ್ನೆ ಇರುತ್ತೆ? ರೈಟ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಪ್ರಶ್ನೆ ಇತ್ತಪ್ಪ ಅಂದ್ರೆ ಇವೇನು ಬೇಕು ಒಂದೇದು ಅಡಿಟಿವ್ ರೆಕ್ಟಿಫೈಡ್ ಇದೆ. ಆ ಚಾರ್ಜ್ ಅನ್ನ ಕೂಡಬಹುದು ಮಾಮೂಲಿ ರಿಯಲ್ ನಂಬರ್ ತರ. ಎರಡನೇದು ವಾಟೇಜ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಮೂರನೇದು ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. These are the three general properties of the electric charge. ನಂತರ ನೀವು ಈ ವಾಟೇಜ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅನ್ನು ಫಾರ್ಮುಲಾ ಬರೆದಿಲ್ಲ ಇಲ್ಲಿ ಏನಂತ Q is equal to plus or minus n into E ಅಂತ ಒಂದು ಫಾರ್ಮುಲಾ ಬರೆದಿದ್ದೀವಿ. ಅಂದ್ರೆ Q ಅಂದ್ರೆ ಚಾರ್ಜಸ್, Q means charge, n means number, E means charge on electron or proton. ಮೊನ್ನೆ ಎಕ್ಸಾಂಪಲ್ ಒಂದು ಮಾರ್ಕ್ಸ್ ಕೇಳಿದ್ರು ಏನಪ್ಪಾ ಅಂತಂದ್ರೆ how many electrons, n means number ತಾನೆ, how many electrons make 1 coulomb of charge ಅಂತ ಪ್ರಶ್ನೆ ನೋಡಿ. How many electrons make 1 C? 1 is what? 1 coulomb. 1 coulomb of charge. How many electrons make? ಎಲ್ಲಿ ಕೇಳ್ತಾರೆ ಅಂದ್ರೆ ನಿಮಗೆ ನಮ್ಮ ಮಾಮೂಲಿ ಮೆಡಿಕಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಸೀಟ್ ಗೊತ್ತಲ್ಲ ನಿಮಗೆ. ಇಂಜಿನಿಯರಿಂಗ್ ಹೋಗಬೇಕು ಅಂದ್ರೆ ಸೀಟ್ ಎಕ್ಸಾಮ್ ಬರೀಬೇಕು, ಮೆಡಿಕಲ್ ಹೋಗಬೇಕು ಅಂದ್ರೆ ನೀಟ್ ಬರೀಬೇಕು, ಇನ್ನು ಪ್ರೌಡ್ ಇಂಡಿಯಾ ಎಲ್ಲ ಬೇರೆ ಇಂಜಿನಿಯರಿಂಗ್ ಹೋಗಬೇಕು ಅಂದ್ರೆ JEE ಅಂತ ಮಾಡ್ತಾರೆ. ಮೂರು ಎಕ್ಸಾಮ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್, CET, NEET, JEE ಅಂತ ಹೇಳಿ. ಆ ಎಕ್ಸಾಮ್ ಅಲ್ಲಿ ಅರ್ಥಾಯ್ತಾ? ಸೊ ಹೌ ಮೆನಿ ಎಲೆಕ್ಟ್ರಾನ್ ಮೇಕ್ 1 ಕೂಲಂಬ್ ಆಫ್ ಚಾರ್ಜ್ ಅಂತ ನಮ್ಮ ಕ್ವಿಜ್ ಮೊನ್ನೆ ಒಂದು ಮಾತು ಕೇಳಿ. ಏನ್ ಮಾಡೋದ್ರಿಂದ ಫಾರ್ಮುಲಾ ನೆನಪಿಟ್ಕೊಳ್ಳೇನಪ್ಪ ಅಂತಂದ್ರೆ ನೋಡಿ, ಫಾರ್ಮುಲಾ Q is equal to n into E. ಇದಕ್ಕೆ ಎಲ್ಲಿ ಬಂತು ಫಾರ್ಮುಲಾ ಇದು? ಕ್ವಾಂಟೇಶನ್ ಆಫ್ ಎಲೆಕ್ಟ್ರಿಕ್ ಜನರಲ್ ಪ್ರಾಪರ್ಟೀಸ್ ಆಫ್ ದಿ ಎರಡನೇ ಜನರಲ್ ಪ್ರಾಪರ್ಟಿ ನಲ್ಲಿ ಕ್ವಾಂಟೇಶನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಆ ಫಾರ್ಮುಲಾ ಇದೆ. ಏನು ಫಾರ್ಮುಲಾ? Q is equal to n into E ಅಂತ. Q ಅಂದ್ರೆ ಚಾರ್ಜ್, n ಅಂದ್ರೆ ನಂಬರ್ಸ್, E ಅಂದ್ರೆ ಚಾರ್ಜ್ ಆನ್ ಎಲೆಕ್ಟ್ರಾನ್ ಆರ್ ಪ್ರೋಟಾನ್. ನಾನೀಗ ಹೌ ಮೆನಿ ಎಲೆಕ್ಟ್ರಾನ್ಸ್ ಮೇಕ್ ಅಂತಂದ್ರೆ ಏನು ಕಂಡುಹಿಡಿಯಲಿ? n ನಂಬರ್ ಆಫ್ ಎಷ್ಟು ಎಲೆಕ್ಟ್ರಾನ್ಸ್ ಅಂತ ಕಂಡುಹಿಡಿಯಲ್ಲ. ಏನು ಕಂಡುಹಿಡಿಯಲಿ? n ಕಂಡುಹಿಡಿಯಲಿ. n is equal to ಫಾರ್ಮುಲಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ. Q equal to n ಆದ್ರೆ n is equal to what? Q by L. ಇಲ್ಲೇನೋ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಿದ್ವಿ, ಇದೇನು ಹೋಗುತ್ತೆ n is equal to Q by L. ಅರ್ಥಾಯ್ತಾ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಥವಾ ನೀವು ಈ ಅರ್ಥ ಆಗಲ್ಲ ಅಂತ ಹೇಳಿ ನೀವೇನ್ ಮಾಡಬೇಕು? Q ಕೊಡಿ, n ಕೊಡಿ, ಅಥವಾ n is ಕೂಡ ಏನಾಗುತ್ತೆ ಜಸ್ಟ್ ಟ್ರಾನ್ಸ್ಫರ್ ಮಾಡಿ LHS RH ಗೆ RH NS ಬಿಡಿಯೋದು. ನಿಮಗೆ ಏನು ಬೇಕು ಈಗ? n ಬೇಕು, n ಮಾತ್ರ ಇಲ್ಲಿ ಉಳಿಸ್ಕೋ, ಕೊಟ್ಟೆ ಬಂತು ಈ ಕೆಳ ಬರ್ತಾನೆ 2 divided by E ಅರ್ಥಾಯ್ತಾ? ದಟ್ ಈಸ್ ಈಕ್ವಲ್ ಟು Q ಒಂದು ಎಷ್ಟಿದೆ? ಎಷ್ಟು ಚಾರ್ಜ್ ಕೊಡೋದು? 1 ಬರೆಯೋದು. ಹೌ ಮೆನಿ ಎಲೆಕ್ಟ್ರಾನ್ಸ್ ಮೇಕ್ 1 ಕೂಲಂಬ್ ಆಫ್ ಚಾರ್ಜ್? Q 1 ಕೊಟ್ಟಿದ್ದಾರೆ, ಡಿವೈಡ್ ಬೈ ವಾಟ್ ಇಸ್ ದ ವ್ಯಾಲ್ಯೂ ಆಫ್ E? 1.6 into 10 to the power minus 19. ಅರ್ಥಾಯ್ತಾ? ಕರ್ಕೊಂಡು ನೋಡಿ ಬರ್ತೀನಿ ನಾನು. ದಟ್ ಈಸ್ ಈಕ್ವಲ್ ಟು ಈ 10 to the power minus 19 ಅಂತ ಮಾಡ್ತಾನ ಬೇರೆ ತಾಂಡ ಏನಾಗುತ್ತಪ್ಪ? ಪ್ಲಸ್ ಆಗುತ್ತೆ. ಮೈನಸ್ ಏನಾಯ್ತು? ಪ್ಲಸ್ ಆಯಿತು. ಡಿವೈಡೆಡ್ ಬೈ 1 into 10 to the power plus 19 by 1.6 ಆಯಿತು. ತದಪ್ಪ ಮಾಡಬೇಕನ ಮೈನಸ್ 19 ಏನು ಮಾಡಿದ ನಾನು ಬೇರೆ ತಗೊಂಡೋದೆ, ಅದರ ಪವರ್ ಚಿಹ್ನೆ ಏನಾಯಿತು? ಚೇಂಜ್. ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಇದು ಮೈನಸ್ ಏನಾಯ್ತಪ್ಪ? ಪ್ಲಸ್ ಆಗುತ್ತೆ. 1.6 ಆಗಿರುತ್ತೆ. ನಂತರ n is equal to ಇಲ್ಲಿ 10 to the power 19 ಇದೆ, ಅದು 1 10 ಇದೆ. 10 ಅನ್ನು 19 ಇರುತ್ತಾನೆ. 10 into 10 into 19 ಬರಬೇಕು. ಅದು 1 10 ಅನ್ನು ನಾನು ಕೊಡ್ಬೇಕು. ಇಂಟು ಈಗ ಅದು 1 10 ಇದು ಎಷ್ಟು ಕೊಡ್ತೀನಿ? 18. 10 to the power 18. ಅಂತಂದ್ರೆ ಇಲ್ಲಿ 19 ಇತ್ತು, ಅದರಲ್ಲಿ 1 10 ಏನು ಮಾಡಿ ನಾನು ಪಕ್ಕ ಕೊಟ್ಕೊಂಡೆ. ಅಲ್ಲಿ 10 into 10 to the power 18 ಆಯಿತು. ಡಿವೈಡ್ ಬೈ ಮಚ್ 1.6. ದಟ್ ಈಸ್ ಈಕ್ವಲ್ ಟು ಈಗ 10 ಅನ್ನು 1 ಡಿವೈಡ್ ಮಾಡಿ ಕ್ಯಾಲ್ಕುಲೇಟರ್ ಇದು ಕ್ಯಾಲ್ಕುಲೇಟರ್ ಅಲ್ಲವೇ? ಕ್ಯಾಲ್ಕುಲೇಟರ್ 10 by 1.6 ಮಾಡಬೇಕು. ಇದನ್ನ ಡಿವೈಡ್ ಮಾಡಿ ಎಷ್ಟು ಬರುತ್ತಪ್ಪ ಅಂದ್ರೆ ಎಷ್ಟು ಬಂತ? 6.625. 6.25 into 10 to the power 18 electrons. ಏನಿದು? electrons. So how many electrons make 1 coulomb of charge? 6.25 into 10 to the power
18 electrons make 1 coulomb of charge. ಏನು ಸಿಕ್ಕಿಲ್ಲ ನಂಬರ್ ಆಗಿರೋದ್ರಿಂದ ಏನಿದ್ರು ಜಸ್ಟ್ 6.25 10 to the power 18 ಅಂದ್ರೆ ಸರಿ ಹೋಗ್ತದೆ ಅರ್ಥದ so how many electrons make 1 coulomb of charge ಆ ನಂಬರ್ ಗಳೇ ಬರುತ್ತೆ ಹೇಗೆ ನೀವು 1.6 10 to the power -9 ಇರುವಂತಿರೋ ಅದೇ ತರ ಇಲ್ಲೂ ಸಹ 6.25 into 10 to the power 18 electrons make 1 coulomb of charge ಅಂತ ನೆನಪಿಡಬೇಕು ನೆಕ್ಸ್ಟ್ ನಾನು ಪ್ರಶ್ನೆ ಬರ್ತೀನಿ ಒಂದು ಕೂಲಂಬ್ ಕೇಳಿದ್ವಿ ನಾವು ಅವ್ರ ಎಕ್ಸಾಮ್ ಮುಂಚೆ ಏನ್ ಮಾಡ್ತಾರಪ್ಪ ಅಂತಂದ್ರೆ how many electrons make 1 mc of charge ಕೇಳ್ತಾರೆ ನನ್ನ ಪ್ರಶ್ನೆ ಇಲ್ಲಿ ನೋಡಿ 1 c ಬಂದೇ ಇದ್ರೆ ಅದು 1 mc ಅಂತ ಕೇಳ್ತಾರೆ ಏನು 1 mc ಅಂದ್ರೆ 1 ಮಿಲಿ ಕೂಲಂಬ್ ಅಂತ ಬರುತ್ತೆ ಸ್ಮಾಲ್ m ಅಂದ್ರೆ ಮಿಲಿ ಅಂತ ಹೇಳಿ ನಾವು ಫಸ್ಟ್ ಮದುವೆ ಹೇಳ್ತೀವಿ ನಾವು ಏನು ಹೇಳ್ಕೊಂಡಿದ್ದೀವಿ SI ಪ್ರಿಫಿಕ್ಸ್ ಹೇಳ್ಕೊಂಡಿದ್ದೀವಿ ಮಿಲಿ ಮೈಕ್ರೋ ಮತ್ತೆ ನೆನಪಿದೆ ಹೆಸರು ಮಿಲಿ ಅಂದ್ರೆ ಎಷ್ಟು ಮಿಲಿ ಅಂದ್ರೆ ಗೊತ್ತಿಲ್ಲ ಸೊ ಮಿಲಿ ಅಂದ್ರೆ ನೋಡಿ m ಅಂದ್ರೆ ಮಿಲಿ ಸ್ಮಾಲ್ m ಅಂದ್ರೆ ಅಂತ ಅನ್ಕೋ ಮಿಲಿ ಅಂತ ಹೇಳಿ MIL ಅಂತ ಮಿಲಿ ಅಂದ್ರೆ ಬೆಲೆ ಎಷ್ಟಪ್ಪ ಅಂದ್ರೆ 10⁻³ ಇಲ್ಲಿ ನೆನಪಿಟ್ಕೋಬೇಕು ನೀವು ನಂಬರ್ಸ್ ಗಳನ್ನ ನೋಡಿ ಈಗ ಒಂದು ನೆನಪಿಟ್ಕೋಬೇಕು ಆಮೇಲೆ ಇದೊಂದು ನೆನಪಿಟ್ಕೋಬೇಕು ಈಗ ಹೊಸದು ಯಾವುದು ಮಿಲಿ ಅಂತ ಮಿಲಿ ಅಂದ್ರೆ ಎಷ್ಟು 10⁻³ ಅಂತ ಅರ್ಥನಾ ಈಗ ನಿಮ್ಮ ಎಕ್ಸಾಮ್ ಅಲ್ಲಿ how many electrons make 1 mc of charge ಅಂತಾನೆ mc ಅಂದ್ರೆ ನೀವು ಮಿಲಿ ಕೂಲಂಬ್ ಅಂತ ನೆನಪಿಟ್ಕೊಳ್ಳಿ ಮಿಲಿ ಅಂದ್ರೆ how much 10⁻³ ಅಂತ ಈಗ ನೋಡಿ ಫಾರ್ಮುಲಾ ಸೇಮ್ ಇರುತ್ತೆ ತಿಳ್ಕೊಂಡು ಏನು ಹೇಳ್ತೇವೆ n equal to ಬರುತ್ತೆ ಕ್ರಾಸ್ ಮಾಡಿದ್ರೆ n equal to ಬಂದು q ಬಂದೇ ಬರುತ್ತೆ ಜಾಗ ಹೌದಾ ಇದಾನೆ ಇಲ್ಲಿ ಇದ್ರ ಬದಲೇ ಇದು ಬರ್ತೀವಿ ಇದ್ರ ಬದಲೇ ಬರ್ತೀವಿ ಒಂದು ಬರ್ತೀವಿ 1 into 10⁻³ ಅಷ್ಟು ಸೆಂಟರ್ 10⁻³ ಕೊಡ್ತೀವಿ ಇಲ್ಲಿ ಏನಿದೆ 10⁻³ ತಾನೇ ಇದು 9 ಮೇಲೆ ಒಂದು ಪ್ಲಸ್ ಆಯ್ತು ಇದು ಮೈನಸ್ ಆಗೇ ಇದೆ 19 3 ಎಷ್ಟು 16 ಇಲ್ಲಿ ಎಷ್ಟು ಬಂತು ಕರೆಕ್ಟಾ ಚೆನ್ನಾಗಿ ಇರ್ತದೆ ಸರಿ change n is equal to 1 into 10 to the power 16/1.6 correct that is equal to ಇಲ್ಲಿ 1 10 ವರೆಗೆ ಇದ್ದೀನಿ 10 into 10 to the power 15/1.6 ಡಿವೈಡ್ ಮಾಡಿದ್ರೆ 6.25 into 10 to the power 15 8 ಇರುತ್ತ 8 ಇಂದ 3 ಕಳೆಯಿರಿ ಮಿಲಿ 8 ನಲ್ಲಿ -3 ಕಡೆ ಎಷ್ಟು ಬಂತು 15 ಈ ಕಡೆ ಆ ನಂಬರ್ ಸೇಮ್ ಇವೇ ನೀವು ಫಸ್ಟ್ ಒಂದು ನೆನಪಿಟ್ಕೊಂಡ್ರೆ how many electrons make 1 coulomb of charge ಅಂದಾಗ 1 coulomb of ಎಷ್ಟು electrons ಇರ್ತವೆ 6.25 into 10 to the power 80 electrons ಒಂದು ನೆನಪಿಟ್ಕೊಂಡ್ರೆ ನೀವು how many electrons make 1 mc of charge ಅಂದ್ರೆ 6.25 into 80 ನಲ್ಲಿ ಮಿಲಿ ಅಂದ್ರೆ -6 ಕಡೆ ಎಷ್ಟು ಬಂತು ನಿಮಗೆ ಅಂದ್ರೆ ನೀವು ಎಲ್ಲವೂ ಲೆಕ್ಕ ಮಾಡಿ ತಗೊಳ್ಳೋದು ಸಿಟಿಗೆ ಕಾನ್ಫಿಡೆಂಟ್ ಎಕ್ಸಾಮ್ ಇರಬೇಕಾರ ಒಂದು ನೀವು ಲೆಕ್ಕ ಮಾಡಿ ಇಟ್ಬಿಟ್ಕೊಂಡ್ರೆ ಉಳಿದವರಿಗೆ ನೀವು ನೆನಪು ಓ ಮಿಲಿ ಅಂದ್ರೆ -3 ಇದೆ 8 ನಲ್ಲಿ ಏನು ನಾವು -3 ಕಳೆಯಬೇಕು ಅಂತ ತಿಳ್ಕೋಬೇಕು ತಿಳ್ಕೊಂಡ್ರೆ ಏನು ಬರ್ತದೆ 15 ಬರ್ತದೆ ನೆಕ್ಸ್ಟ್ ಇನ್ನೊಂದು ಮೂರನೇ ಪ್ರಶ್ನೆ ಕೊಡ್ತೀನಿ ಇಲ್ಲಿ ನೋಡಿ ಒಂದು ಎಷ್ಟಾಯ್ತು ಎರಡು ಇದಾಯ್ತು ನೋಡಿ ಮೂರನೇ ಹೇಳ್ತೀನಿ ನಾನು how many electrons make 1 ಏನಿದು mu ಅಂತ ಹೇಳಿದ್ರೆ uc of charge how many electrons make 1 uc of charge ಅಂದ್ರೆ mu ಅಂದ್ರೆ ಮೈಕ್ರೋ m ಅಂದ್ರೆ ಮಿಲಿ mu ಅಂದ್ರೆ ಮೈಕ್ರೋ ಮೈಕ್ರೋ ಅಂದ್ರೆ how much ಮೈಕ್ರೋ ಅಂದ್ರೆ 1 into 10 to the power -6 ಮಿಲಿ ಅಂದ್ರೆ -3 ಮೈಕ್ರೋ ಅಂದ್ರೆ -6 ಹಾಗೆ ಆನ್ಸರ್ ಬರ್ತದೆ ಇದು ಒಂದನೇದಾಯಿತು ಎರಡನೇದಾಯಿತು ಮೂರನೇದಕ್ಕೆ ಬರ್ತದೆ ಉತ್ತರ ಹೇಳಿ 6.25 into 10 to the power 12 ಏನು ಹೋಗಿದೆ 18 ರಲ್ಲಿ 6 ಕಳಿತು ಗೊತ್ತಿಲ್ಲ ಈ ಲೆಕ್ಕ ಮಾಡ್ಕೊಂಡು ಅಷ್ಟಾಗುತ್ತೆ ಆಯ್ತಾ ನೆನಪು ಇದು ನೆನಪು 6.25 10 to the power 12 ಆಯಿತು ಆಯ್ತಾ ಇನ್ನ 3 ಹೇಳ್ಬೋದು ಒಂದನೇದು
ಎಂ ಸಿ ಆಯಿತು. ಒಂದನೇದು 1c, ಎರಡನೇದು ಎಂ ಸಿ, ಮೂರನೇದು ಮ್ಯೂ ಸಿ, ಇನ್ನು ಲಾಸ್ಟ್ ಒಂದಿದೆ ಇಷ್ಟೇ ನಾಲ್ಕು ಆಯ್ತಾ. 1 ಎನ್ ಸಿ, ಎನ್ ಸಿ ನ್ಯಾನೋ ಅಂತ ಕರೀತಾರೆ. ನ್ಯಾನೋ ನ್ಯಾನೋ ಅಂದ್ರೆ how much? Nano means 10 to the power minus 9 C. Mu C ಅಂದ್ರೆ 6 C. M C ಅಂದ್ರೆ 6. 1 ಅಂದ್ರೆ 1. ಅರ್ಥಾಯ್ತಾ? ಎಷ್ಟು ತಗೊಳ್ತಾರೆ ನಾವು ನಾಲ್ಕು ಯಾವುದೇ ಇರಬಹುದು. ಎಲ್ಲಿ ಕಂಪಲ್ಸರಿ PUC ಅಂತ ಕೇಳಬಹುದು. PUC ಬಂದರೆ D2 C2 ಕಂಪಲ್ಸರಿ ಈ ಪ್ರಶ್ನೆ ಇಂಪಾರ್ಟೆಂಟ್. ಸೊ ಇದಕ್ಕೆ ಎಷ್ಟು ಇರುತ್ತೆ ಅಂದ್ರೆ ನಾನು 6.25 9 ಗೊತ್ತಾ? ಏನು ಮಾಡೋದಂದ್ರೆ 8 ಇಂದಲೇ ಕಳ್ಕೊಂಡು ಹೋಗ್ಬೋದು. ಅವ್ರ ಮೇಲೆ ಪ್ರಶ್ನೆಗೆ ಇರ್ತವೆ. how many electrons make 1 C of charge? how many electrons make 1 MC, 1 mu C, 1 NC? 1 ಕೂಲಂಬ್ ಅನ್ನೋದಕ್ಕೆ ಒಂದು ಹೋಗಬಹುದು, 1 MC ಅಂದ್ರೆ ಹೋಗಬೇಕು, 1 ಮಿಲಿ ಕೂಲಂಬ್ ಅಂತ ಹೇಳಿ, ಮಿಲಿ ಅಂದ್ರೆ 10 to the power minus 3 ಅಂತ ನೆನಪಿಟ್ಕೊಳ್ಳಿ. ಮೂರನೇದು 1 mu C, mu ಅಂದ್ರೆ ಮೈಕ್ರೋ, ಮೈಕ್ರೋ ಮೀನ್ಸ್ 10 to the power minus 6. NC ಅಂದ್ರೆ ನ್ಯಾನೋ, ನ್ಯಾನೋ is how much? 10 to the power minus 9. ನೆನಪಿಟ್ಕೊಳ್ಳಿ. ಹೇಳೋಣ 1 MC ಅಂದ್ರೆ ಏನು? MC. M ಅಂದ್ರೆ ಏನು? ಮಿಲಿ, ಮಿಲಿ, ಮಿಲಿ ಅಂದ್ರೆ ಎಷ್ಟು? minus 10 to the power minus 3. mu ಅಂದ್ರೆ ಏನು? mu ಅಂದ್ರೆ ಹೆಸರು ಮೈಕ್ರೋ, ಮೈಕ್ರೋ ಅಂತ. ಮಿಲಿ MI ಮಿಲಿ ಅಂತ, mu ಅಂದ್ರೆ MI ಸ್ಕ್ವೇರ್ ಮೈಕ್ರೋ ಅಂತ, n ಅಂದ್ರೆ ನ್ಯಾನೋ ಅಂತ. ನಾನು ಅಲ್ಲ ನ್ಯಾನೋ, NA, ನ್ಯಾನೋ is how much? minus 9 ಅಂತ. ಅರ್ಥಾಯ್ತಾ? ಪ್ರಕೃತಿ ನೀವು ನೆನಪಿಟ್ಟಿದ್ದಲ್ಲ, ಇವೆಲ್ಲಿ ಬರ್ತವೆ ಎಲ್ಲವೇ comes under quantization of electric charge ಅಲ್ಲಿ ಸಪರೇಟ್ ಆಗಿ ಒಂದು ಮಾರ್ಕ್ ಕೇಳ್ತಾರೆ. ಮತ್ತೆ ಇವೆಲ್ಲರಲ್ಲಿ ಆ ಥರದ ಪ್ರಶ್ನೆಗಳು ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಚಾರ್ಜ್, ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಲ್ಲಿ ಆ ಥರ ಸಪರೇಟ್ ಕ್ವಶನ್ಗಳು ಬರೋದಿಲ್ಲ. ಎಲ್ಲಿ ಮಾತ್ರ ಬರುತ್ತೆ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಯಾಕೆ ಬರುತ್ತಪ್ಪ ಅಂದ್ರೆ ಅದೊಂದು ಫಾರ್ಮುಲಾ ಇದೆ ಅಲ್ವೇನೋ? ಏನು ಫಾರ್ಮುಲಾ ಅದು? Quantization of electric charge means all free electrons is the integral multiple of the charge. E basic charge, E ಅನ್ನು ಕರೀತೀವಿ ಬೇಸಿಕ್ ಚಾರ್ಜ್ ಅಂತ ಕರೀತೇವೆ. ಆ ಬೇಸಿಕ್ ಚಾರ್ಜ್ ಬೇರೆ ಎಷ್ಟಪ್ಪ ಅಂತ ಹೇಳಿದ್ರೆ 1.66 10 to the power minus 19 C ಅಂತ ಹೇಳಿ. whether it is positive or it is negative. ಎರಡಕ್ಕೂ ಒಂದೇ ಉತ್ತರ 1.66 10 to the power minus 19 coulomb. So these are the general properties of the nucleus. Sorry, basic properties of the electric charges ಅಂತ ಕರೀತಾರೆ. ಯಾವ ಬೇಸಿಕ್ ಪ್ರಾಪರ್ಟೀಸ್ ಇರುತ್ತೆ ಹೇಳೋಣ? Additivity of electric charge, quantization of electric charge, conservation of electric charge. ಎಕ್ಸಾಮ್ ಅಲ್ಲಿ ಏನು ಮಾಡ್ತಾರೆ? 3 ಮಾರ್ಕ್ಸ್ ಕೇಳ್ತಾರೆ. ಅದರಿಂದ ಈ ಪಾಠದ ಮೊದಲನೇ 3 ಮಾರ್ಕಿನ ಪ್ರಶ್ನೆ. ಈಗ ಇವೆಲ್ಲ ಹೇಳಿದ್ನಲ್ಲ, ಇವನ್ನ ನಿಮಗೆ ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಳಿ. C2 B2 ಮೆಡಿಕಲ್ ಹೋಗೋರು ಇವು ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಪಾಸ್ ಆಗೋರಿಗೆ ಇವು ಇಂಪಾರ್ಟೆಂಟ್. ಮೊದಲನೇ ಪ್ರಶ್ನೆ ಕೇಳಿದ್ದೇನೆ ನಿಮಗೆ ಕ್ವಿಜ್ನಲ್ಲಿ. ರೈಟ್ ದ ಎಸ್ಐ ಯೂನಿಟ್ ಆಫ್ ಚಾರ್ಜ್ ಯಾವುದು? ಕೂಲಂಬ್. ಈಸ್ ದ ಚಾರ್ಜ್ ದ ಸ್ಕೇಲಾರ್ ಆರ್ ವೆಕ್ಟರ್? ಸ್ಕೇಲಾರ್. ರೈಟ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್. Activity of electric charge, quantization of electric charge, conservation of electric charge. Important. ಅರ್ಥಾಯ್ತಾ? ಇದನ್ನ ಯಾರು ಇಂಟ್ರೆಸ್ಟ್ ಮಾತ್ರ ನೋಡ್ಬೇಡಿ ಸಾಕು. ನಂಬರ್ ಆಯ್ತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಏನಪ್ಪ ಇಂಪಾರ್ಟೆಂಟ್ ಇದೆ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಬರುತ್ತೆ. ಹೇಗೆ ಫಸ್ಟ್ ಕ್ವಿಜ್ನಲ್ಲಿ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ನೆನಪಿದೆ ನಿಮಗೆ? ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅದೇ ತರ ಇಲ್ಲಿ ಕೂಲಂಬ್ ಅಂತಕ್ಕಂಥ ಒಂದು ನಿಯಮ ಕಟ್ಟಿದ್ದೇನೆ. ಅದಕ್ಕೆ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಕರೀತಾರೆ. ಏನಪ್ಪ ಕೂಲಂಬ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಎರಡು ಚಾರ್ಜ್ ಇದಾವೆ. ಒಂದು ಪ್ಲಸ್ ಇದೆ,
ಇಲ್ಲಿ ಮತ್ತೆ ಒಂದು ಪ್ಲಸ್ ಎರಡು ಪಾಸಿಟಿವ್ ಚಾರ್ಜ್ ಹತ್ರ ಇಟ್ಟಿದ್ದೇವೆ. ಈ ಎಷ್ಟು ಇವೆರಡು ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಎಷ್ಟು ದೂರ ಇದೆ? r ದೂರ ಇದೆ. ಸೊ ಕನ್ಸಿಡರ್ 2 ಪಾಯಿಂಟ್ ಚಾರ್ಜಸ್. ಇದಕ್ಕೆ ಪ್ಲಸ್ 2 ಅಂತ ಕರೆಯೋಣ, ಇನ್ನೊಂದಕ್ಕೆ ಪ್ಲಸ್ 2. ಎರಡಕ್ಕೆ ಯಾಕೆ ಪ್ಲಸ್ ಬಂದಿದೆ? ಎರಡು ಪಾಸಿಟಿವ್ ಚಾರ್ಜ್ ಇವೆ. ಆಯ್ತಾ? and they have separated distance small r in a. ಎಲ್ಲಿ ಇಟ್ಟಿದ್ದಾರೆ ನಾವು ಅದನ್ನ a ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ಎರಡು ಚಾರ್ಜ್ ತಗೊಂತಾನೆ, ಒಂದು ಪ್ಲಸ್ ತಗೊಂತಾನೆ, ಇನ್ನೊಂದು ಮೈನಸ್ ತಗೊಂತಾನೆ. ಇದು ಒಂದು ಐದು ಚಾರ್ಜ್, ಸರಿನಾ? ಇವುಗಳ ಮಧ್ಯೆ ದೂರನು r ಇದೆ. ಇದಕ್ಕೆ ಪ್ಲಸ್ 2 ಅಂತ ತಗೊಂತಾನೆ, ಇದಕ್ಕೆ ಮೈನಸ್ 2 ಅಂತ ತಗೊಂತಾನೆ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಈ ಎರಡು ಚಿತ್ರ ಬರ್ತೀನಿ ನಾನು. ಒಂದು ಚಿತ್ರದಲ್ಲಿ ಲೈಟ್ ಚಾರ್ಜ್ ಇದೆ, ಎರಡು ಪ್ಲಸ್ ಇದ್ದಾವೆ. ಪಕ್ಕದ ಚಿತ್ರದಲ್ಲಿ ಏನಿದೆ? ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಈ ಕಡೆ ಲೈಟ್ ಚಾರ್ಜ್ ತೆಗೆದಿದ್ದೀವಿ, ಆ ಕಡೆ ಅನ್ಲೈಟ್ ಚಾರ್ಜ್ ಅಂತ ತೆಗೆದಿದ್ದೇವೆ. ಈಗ ಇಲ್ಲಿ ಎಂತ ಫೋರ್ಸ್ ಇರುತ್ತೆ ಅಂದ್ರೆ ಈ ಬರೀತಿನಲ್ಲಿ ನೋಡಿ, ಈ ಲೈಟ್ ಚಾರ್ಜ್ ಆಗಿ ಎಂತ ಫೋರ್ಸ್ ಇರುತ್ತೆ ಅಲ್ಲಿ? ಫೋರ್ಸ್ ಆಫ್ ರಿಪಲ್ಷನ್. ಅದಕ್ಕೆ ನಾರ್ಮಲ್ ಮಾಡಿ ನಾನು ಔಟ್ವರ್ಡ್ ಆಗಿ ಈಗ ಎಂತ ಅರ್ಥ? ರಿಪಲ್ಷನ್ ಅಂತೆ. ಇಲ್ಲೇನಾಗಿತ್ತು? ಡೈರೆಕ್ಷನ್ ಇದೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತೆ. ಇದೆಲ್ಲ ಎ ವೆಟ್ ಕನ್ಸಿಡರ್ 2 ಪಾಯಿಂಟ್ ಚಾರ್ಜಸ್. ಒಂದು ಎರಡು ಪ್ಲಸ್ ಇದಾವೆ, ಇನ್ನೊಂದು ಪ್ಲಸ್ ಮೈನಸ್ ಇದೆ. ಎರಡು ಪ್ಲಸ್ ಇರತ್ರ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇರತ್ರ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಆಯ್ತಾ? ಇಲ್ಲಿ ಕೂಲಂಬ್ಸ್ ಲಾ ಸ್ಟೇಟ್ಸ್ ಏನು ಹೇಳ್ತಾರೆ? ಕೂಲಂಬ್ ಅಲ್ಲಿ ಏನು ಹೇಳಿದ್ರೆ ಕೂಲಂಬ್ಸ್ ಲಾ ಸ್ಟೇಟ್ಸ್ ದಟ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ or repulsion, force of attraction or repulsion between any 2 point charges is directly proportional to product of their charges. Directly proportional to what? Directly proportional to product of their charges and inversely proportional to square of the distance between them. Formula. What is formula? F is force of attraction or repulsion between any 2 point charges is directly proportional to the product of the charges. Product is Q1 into Q2 and inversely proportional to square of the distance. So first we will do the ಇಲ್ಲೊಂದು ಮಾಸ್ ಬಾಡಿ ಇತ್ತು, ಇಲ್ಲೊಂದು ಬಾಡಿ ಮಾಸ್ m ಇತ್ತು, m ಇತ್ತು. ಇವುಗಳ ಮಧ್ಯೆ ದೂರ ಎಷ್ಟಿದೆ? d ಇದೆ. Newton's law of gravitation states that force of attraction between any two bodies is directly proportional to product of their masses. Product of their masses and inversely proportional to square of the distance. ಇದು Newton's law of gravitation. ಇದು Coulomb's law in electrostatics. ಎರಡು ಸೇಮ್, ಇಲ್ಲಿ ಚಾರ್ಜ್ ತೆಗೆದಿದ್ದೀವಿ, ಇಲ್ಲಿ ಮಾಸ್. ಡಿಸ್ಟೆನ್ಸ್ ಇಲ್ಲೂ ಡಿಸ್ಟೆನ್ಸ್ ಇದೆ, ಇಲ್ಲೂ ಡಿಸ್ಟೆನ್ಸ್ ಇದೆ, ಸೇಮ್ ಬರ್ತೇವೆ. ಬಟ್ ಇಲ್ಲಿ d ಅಂತ ಬರ್ತೇವೆ, ಇಲ್ಲಿ r ಅಂತ ಬರ್ತೇವೆ. ಗೊತ್ತಿದೆ? Coulomb's ಸ್ಟೇಟ್ ಗೊತ್ತಿದೆಲ್ಲ. ಫೋರ್ಸ್ ಆಫ್ ಅಟ್ರಾಕ್ಷನ್ or repulsion between any 2 point charges is directly proportional to product of their charges and inversely proportional to square of the distance between them. This is the statement of Coulomb's law. ಹೇಳ್ತಿದ್ದಾರೆ ಹೇಳೋಣ. ನೋಡಿ ಇಲ್ಲಿ ಬರ್ತೀನಿ ನಾನು. ನೋಡಿ ಇನ್ನೊಂದು ರೇಟ್ ಅಂತ ಹೇಳ್ತಾರೆ. Force of attraction or repulsion between any 2 point charges is directly proportional to product of their charges and inversely proportional to square of the charges. square of the distance between them. Force of attraction between ಎರಡು ಚಿತ್ರ ಹೇಳಬೇಕು. Force of attraction or repulsion is directly proportional to charges. product multiplication ಹೇಳಬೇಕು. Product of charges inversely proportional to direction. Inversely proportional to square of the distance between them. ಹೇಳು ದರ್ಶನ ಹೇಳಿ ಏನಾಗಲ್ಲ. Force of attraction and repulsion any two directly proportional to any two product of the charges and inversely proportional to square of the distance between them. The force of
point charges is directly proportional to product of their charges and inverse proportional to square of the distance. ಇದನ್ನ ಕಪಲ್ ಕೊಡ್ಲಿಲ್ಲ ಯಾಕೆ ಓದಬೇಕಂತೇನಾ ಯಾಕೆ ಹೇಳು ಫೋರ್ಸ್ ಆಫ್ Force of attractive ಹಾ or repulsion. ಆಮೇಲೆ ಏನು ಆಮೇಲೆ ಏನು ಬೇಸ್ Force of attraction or repulsion is directly proportional to the product of ದೇ ಚಾರ್ಜಸ್ charges inversely proportional to square of the ಡಿಸ್ಟೆನ್ಸ್ distance. ಬಿಟ್ವೀನ್ ದೆಮ್ ಹೌದಾ ಡೈರೆಕ್ಟ್ ಪ್ರಪೋರ್ಷನ್ ಪ್ರಾಡಕ್ಟ್ ಹೇಳೋದು ಇನ್ವರ್ಸ್ ಪ್ರಪೋರ್ಷನ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳಿ ಈಗ ಇವೆರಡು ಕಂಬೈನ್ ಮಾಡೋಣ f2 ಪ್ರಪೋರ್ಷನಲ್ ಟು q1 q2 by r2 ಕರೆಕ್ಟ್ ಅಂತ ಕಂಬೈನ್ ಮಾಡಿದ್ದೇವೆ ಅದು f is equal to ಈ ಪ್ರಪೋರ್ಷನಲ್ ಅನ್ನು ಕಾನ್ಸ್ಟೆಂಟ್ ಮಾಡಿದ್ದೇವೆ ಅದು k ಅಂತ ಅಲ್ಲಿ g ಅಂತ ಬರುತ್ತೆ ಎರಡು ಸೇಮ್ ಪ್ಲಸ್ ಆಫ್ ಗ್ರಾವಿಟೇಷನ್ ಕೂಲಂಬ್ಸ್ ಎರಡು ಒಂದೇ ಅದು ಎರಡು ಬಾಡಿಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಎರಡು ಪಾಯಿಂಟ್ ಚಾರ್ಜ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಅದು ನ್ಯೂಟನ್ ಕಂಡಿಡಿದ್ರೆ ಇದನ್ನ ಕೂಲಂಬ್ ಕಂಡಿಡಿದ್ರೆ ಕೂಲಂಬ್ಸ್ ಅಂತ ಕರೀತಾರೆ k q1 q2 by r2 f is equal to k q1 q2 by r2 ಈ k ಬೆಲೆ ಇದೆಯಲ್ಲ ಆ k ಬೆಲೆನ ಕಾನ್ಸ್ಟೆಂಟ್ ತಗೊಂತಾರೆ ಇನ್ ಫ್ರೀ ಸ್ಪೇಸ್ ಅಂದ್ರೆ ಏರ್ ಆರ್ ವ್ಯಾಕ್ಯೂಮ್ ಅಂತ ಏರ್ ಅಂದ್ರೆ ಗಾಳಿ ಇರುತ್ತೆ ಅಥವಾ ವ್ಯಾಕ್ಯೂಮ್ ಅಂದ್ರೆ ಅಲ್ಲೇನು ವಾತಾವರಣ ಇರಲ್ಲ ವ್ಯಾಕ್ಯೂಮ್ ಅಂದ್ರೆ ನಿರ್ವಾತ ಪ್ರದೇಶದಾಗ ಇರುತ್ತೆ ಅಲ್ಲೇ ಗಾಳಿ ಏನು ಇರಲ್ಲ ಅದಕ್ಕೆ ವ್ಯಾಕ್ಯೂಮ್ ಅಂತ ಕರೀತೇವೆ ಅದು ಬೆಲೆ ಎಷ್ಟಪ್ಪ ಅಂತಂದ್ರೆ the value of k in the free space ಫ್ರೀ ಅಂದ್ರೆ ಏರ್ ಇರಬೇಕು ಅಥವಾ ವ್ಯಾಕ್ಯೂಮ್ ಇರಬೇಕು ಅಷ್ಟೇ ಎರಡು ಮಾತ್ರ ಮೀಡಿಯಾ ಇರ್ತವೆ ಇದು ಎರಡು ಚಾರ್ಜಿನ ಮಧ್ಯೆ ಗಾಳಿ ಇರುತ್ತೆ ಅಥವಾ ಏನೂ ಇರೋದಿಲ್ಲ ಅದನ್ನ ಅದಕ್ಕೆ ಫ್ರೀ ಸ್ಪೇಸ್ ಅಂತ ಹೇಳ್ತೇವೆ the value of k in free space is 1 by 4 pi epsilon naught ನೋಡಿ ಹೊಸ ಹೆಸರು ಇದೆ 1 by 4 pi epsilon naught EPSILON epsilon naught ಅಂತ ಬರುತ್ತೆ ನೋಡಿ ಈ ಬರ್ತಿನ ಈ ಸ್ಟೈಲ್ ಬರುತ್ತೆ ಕೆಳಗೆ ಬರುತ್ತೆ ಸೊನ್ನೆ ಬಿಡಬೇಕು ಅದು ನಾಟ್ ಅಂತ ಕರೀತೀವಿ ಎಪ್ಸಿಲಾನ್ ನಾಟ್ ಹೇಳ ಹೆಸರೇನಿತ್ತು ಹಾ ಹೇಳಿ ಹೊಸ ಪರಿಚಯ ನಿಮಗೆ ಈ ವರ್ಷ ಎಪ್ಸಿಲಾನ್ ನಾಟ್ what is the value of k 1 by 4 pi epsilon naught ಗೊತ್ತಾಯ್ತಾ ಈ 1 by 4 pi epsilon ಅನ್ನು k ಜಾಗಕ್ಕೆ ಹಾಕಿದ್ರೆ ಏನು ಫಾರ್ಮ್ ಬರುತ್ತೆ ಅಂದ್ರೆ f is equal to 1 divided by 4 pi epsilon naught suppose ನಿಲ್ಲಿಸಿ q1 q2 divided by r ಗೊತ್ತಾಯ್ತಾ ಏನು ಈಕ್ವಲ್ ಟು f is equal to 1 by 4 pi epsilon naught q1 q2 by r ಮತ್ತೆ ನೀವು ನೋಡಿ ನಿಮಗೆ ಗೊತ್ತಿದೆ f is equal to ಏನು ಫಾರ್ಮ್ ನಾವು 1 by 4 pi epsilon naught q1 q2 by r is wrong ಹೌದಾ ಅದು ಹೆಂಗೆ ಓದಬೇಕು ನೋಡಿ ಹೆಂಗೆ ಓದುತ್ತೆ ಹೇಳ್ಬಿಟ್ಟು 1 by 4 pi epsilon naught ಸೆಕೆಂಡ್ ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಏನು ಅರ್ಥ ಮೇಲೆ ಹೇಳ್ತೀವಿ ನೆಕ್ಸ್ಟ್ ಪಕ್ಕದಲ್ಲಿ ಹೇಳ್ಬೇಕು ಅಂತ 1 by 4 pi epsilon naught q1 q2 by r ಏನಿದೆ ಫಾರ್ಮುಲಾ ಕೂಲಂಬ್ಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ F1 ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಅಂತ ಎಪ್ಸಿಲಾನ್ ನಾಟ್ ಅಂದ್ರೆ ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್ ಅಂತ ಒಂದು ಹೆಸರಿದೆ F ಏನು ಹೆಸರು permittivity ಆಫ್ ದ ಫ್ರೀ ಸ್ಪೇಸ್ ಅದನ್ನ ಅದು ವ್ಯಾಲ್ಯೂ ಇದೆ ಒಂದು ಪರ್ಟಿಕ್ಯುಲರ್ ನಂಬರ್ ಇದೆ ಅದಕ್ಕೆ ಏನು ತೆಗೆದುಕೊಳ್ಳೋದು the value of epsilon naught in free space is epsilon naught is equal to 8.854 ನೋಡಿ ನಂಬರ್ ನೆನಪಿಗೆ ಹೋಗೋದನ್ನ 8.854 into 10 to the power minus 12 10 to the power minus 12 ಅದೊಂದು ಯೂನಿಟ್ ಇದೆ ಆ ಯೂನಿಟ್ ಹೇಗೆ ಅಂತ ನೋಡಿದ್ರೆ ಕೊಡ್ತೀನಿ ನಾನು ಕೂಲಂಬ್ ಸ್ಕ್ವೇರ್ per Newton per meter square. This is ಕೂಲಂಬ್ ಸ್ಕ್ವೇರ್ per
ಸ್ಕ್ವೇರ್ ಅಂತ ಹೇಳಿ ಯಾವ್ದು ಯೂನಿಟ್ ಅದು ಎಪ್ಸಿಲಾನ್ ನಾಟ್ ಯೂನಿಟ್ ಏನು ಎಪ್ಸಿಲಾನ್ ನಾಟ್ ಅಂದ್ರೆ permittivity of the free space. What is the value? 8.854 coulomb square per Newton per meter square. ಇದು ಯೂನಿಟ್ ಹೆಂಗ್ ಬರುತ್ತಪ್ಪ ಅಂತ ಹೇಳಿ ನೋಡ್ಕೊಳ್ತೀನಿ ನೆನಪಿರಲಿ. F equal to formula ಹೇಳಿ F is equal to 1 by 4 by epsilon naught q1 q2 by r square formula coulomb. ಸರಿನಾ? ಇದು ಯಾವ ಯೂನಿಟ್ ಬೇರೆ ಈಗ ಎಪ್ಸಿಲಾನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ತಗೊಳ್ಳಿ ಎಪ್ಸಿಲಾನ್ ಇಲ್ಲಿ ಬರುತ್ತೆ is equal to ಅದರ F is 1 by 4 by F q1 q2 by r square. ಕರೆಕ್ಟಾ? that is equal to q1 ಚಾರ್ಜ್ ತಾನೆ q2 ಚಾರ್ಜ್. what is the unit of charge? coulomb square. ಅಲ್ವಾ? ಚಾರ್ಜ್ coulomb ಬರುತ್ತೆ ಇದಕ್ಕೂ coulomb ಬರುತ್ತೆ ಎರಡಾದ್ರೂ c square coulomb square divided by ಏನು f ಅಂದ್ರೆ 4 by constant no unit. now constant quantities have no unit. 4 constant ಅದಕ್ಕೆ ಯೂನಿಟ್ ಇಲ್ಲ. 5 ಗೆ 22/7 ಅಂತ ಕೇಳ್ತಿರಲ್ಲ ನೀವು ಹೈಸ್ಕೂಲ್ ಕೊಡಲ್ಲ ಅದಕ್ಕೆ ಯೂನಿಟ್ ಇಲ್ಲ. ಈ f ಏನು what is the force? Newton. ಸರಿ ಬ್ರೋ. there is r ಅಂದ್ರೆ distance. what is the unit of distance? meter square meter square. that is equal to coulomb square per Newton per meter. coulomb square per Newton per meter. ಇದನ್ನ ನಿಮಗೆ ಮರ್ತೋಯ್ತಪ್ಪ. the value 1 mark multiple ಕೇಳಿದ್ರೆ the value of epsilon naught in air or vacuum or in free space ಅಂತಾಗ ನಾಲ್ಕು ಸಲ ಇರ್ತವೆ ವ್ಯಾಲ್ಯೂ 8.8 10 -7 coulomb per Newton meter square. ಎಷ್ಟೇ ಮಾಡ್ತಾನೆ ಇದು ಮೈನಸ್ ಪ್ಲಸ್ ಮಾಡ್ತಾನೆ. ಇನ್ನೊಂದು ಆನ್ಸರ್ ಇನ್ನೊಂದು ಆನ್ಸರ್ಗೆ ಈ ನಂಬರ್ ಚೇಂಜ್ ಮಾಡ್ತಾನೆ ಇನ್ನೊಂದು ಆನ್ಸರ್ ಪ್ಲಸ್ ಮಾಡ್ತಾನೆ. ನಿಮಗೆ ಯೂನಿಟ್ ನೆನಪು ಹೇಗೋ ಯೂನಿಟ್ ಚೇಂಜ್ ಮಾಡ್ತಾನೆ ಅದು ಯೂನಿಟ್ ಮರ್ತೋದ ಬಂದ್ರೆ ನೋಡ್ತಾರೆ ಕಂಡಿಡ್ಕೋಬೇಕು ಈ ತರ ಹೆಂಗೆ ಈ ರೀತಿ ಲೆಕ್ಕ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯು ಗೆಟ್ ದ ಕರೆಕ್ಟ್ ಎಸ್ಐ ಯೂನಿಟ್ ಆಫ್ permittivity of the free space. So is that okay. You can take up Coulomb's law in electrostatics. Okay. Stop on the general properties of electric charges. First of all, general properties of charge. Electric charge, quantization of electric charge, conservation of electric charge. Quantization is formula Q equal to Ne. E is charge on electron or proton. What is the value of charge? 1.6 × 10⁻⁻19 cm. ಆಯ್ತಾ? ಅದನ್ನ ನೆನಪಿಡೋ. ಆಮೇಲೆ mc μc -3 ಇಲ್ಲಿ ಅಂತ